We are gathered here on this a great day, the day of crucifixion of our Lord and Savior Jesus Christ. ನಮ್ಮ ರಕ್ಷಕನು ದೇವರು ಆಗಿರುವಂಥ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಜಡಿದಂಥ ಈ ಒಂದು ದಿನದಲ್ಲಿ ನಾವೆಲ್ಲರೂ ಈಗ ಕೂಡಿ ಬಂದಿದ್ದೇವೆ. Hallelujah. 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 I know it's going to be a long sermon to every one of you. ಇಲ್ಲಿರುವಂಥ ಎಲ್ಲರಿಗೂ ಈ ಒಂದು ದಿನದ ಸಂದೇಶವು ಸ್ವಲ್ಪ ಉದ್ದವಾಗಿರುತ್ತದೆ. At least you people are sitting and we are standing. ನೀವಾದ್ರೂ ಕುತ್ಕೊಂಡು ಕೇಳ್ತಾ ಇದ್ದೀರಾ, ಆದರೆ ನಾವು ನಿಂತ್ಕೊಂಡಿದ್ದೀವಿ. Hallelujah. 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 Just imagine Jesus Christ hanging on the cross. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತೂಗಾಡುತ್ತಿದ್ದಂಥ ದೃಶ್ಯವನ್ನು ಗಮನಿಸಿ ನೋಡಿ. Now itself we feel discomfort because we are not getting that much cool air. Imagine Jesus Christ was sweating his blood out on the cross. ನಮಗೆ ಇಲ್ಲಿ ಕುಳಿತುಕೊಂಡಿರ್ಬೇಕಾದ್ರೇ ಬೆವರು ಸುರಿತಾ ಇದೆ, ಯಾವುದೇ ರೀತಿಯಾದಂಥ ಹೆಚ್ಚಿನ ತಣ್ಣನೆ ಗಾಳಿ ಬೀಸ್ತಾ ಇಲ್ಲ. ಆದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬೆವರನ್ನು ರಕ್ತದೋಪಾದಿಯಲ್ಲಿ ಆತನು ಸುರಿಸಿದನ್ನು ಗಮನಿಸಿ ನೋಡಿ. Today I am going to cover the complete story of crucifixion, not just 7 words, but the story of crucifixion. ಇಲ್ಲಿ ಈ ಒಂದು ದಿನದಲ್ಲಿ ಯೇಸು ಕ್ರಿಸ್ತನ 7 ವಾಕ್ಯಗಳು ಮಾತ್ರವಲ್ಲದೆ ಆ ಒಂದು ಪೂರ್ತಿ ಶಿಲುಬೆಗೆ ಜಡಿದಂಥ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ತರಲು ಬಯಸುತ್ತೇನೆ. This crucifixion is not an accident, but pre-planned and knowingly Jesus underwent this crucifixion. ಶಿಲುಬೆಗೆ ಜಡಿಯಲ್ಪಡುವಂಥದ್ದು ಎಂದು ಹೇಳಬೇಕಾದರೆ ಇದೇನೋ ಆಕಸ್ಮಿಕವಾಗಿ ನಡೆದು ಎಂಬುದಾಗಿ ಅಲ್ಲ, ಇದನ್ನು ಮೊದಲೇ ತೀರ್ಮಾನಿಸಿದ್ದರಿಂದ ಆತನು ಈ ಒಂದು ಶಿಲುಬೆಗೆ ಜಡಿಯುವಂಥ ಒಂದು ಕಾರ್ಯಕ್ಕೆ ಆತನು ಹಾದು ಹೋಗುವುದನ್ನು ನಾವು ನೋಡುತ್ತೇವೆ. John chapter 10 verse 14 says, "No one takes it from me, but I lay it down of my own accord. I have authority to lay it down, and I have an authority to take it up again. This charge I have received from my Father. I am willingly laying it down, and I can take it back." That's what Jesus says. ಇಲ್ಲಿ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿಯದೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದನ್ನು ನಾನಾಗಿ ಅದನ್ನು ಕೊಡುತ್ತೇನೆ ಎಂಬುದಾಗಿ ಆತನು ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ಕಾಣುತ್ತೇವೆ. Hallelujah. Hallelujah. Voluntarily Jesus Christ gives his life. He knew the problems. He knew the pain, the suffering that he has to undergo. ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಅನೇಕ ಬಾಧೆ ಸಂಕಟಗಳನ್ನು ಹಾದು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಎಂಬುದಾಗಿ ತಿಳಿದಿದ್ದು ಸಹ ತನ್ನನ್ನು ಅದಕ್ಕೆ ಒಪ್ಪಿಸಿಕೊಡುವುದನ್ನು ನೋಡುತ್ತೇವೆ. The whole evening in the place called Gethsemane, Jesus was wrestling and praying, crying unto his Father, knowing the problem, the sufferings which he has to undergo. ಯೇಸು ಕ್ರಿಸ್ತನು ತಾನು ಅನುಭವಿಸಬೇಕಾದಂಥ ಬಾಧೆ ಸಂಕಟಗಳನ್ನು ನೆನಪಿಸಿಕೊಂಡು ಆತನು ಗೆತ್ಸೆಮನೆ ಎನ್ನುವಂಥ ತೋಟದಲ್ಲಿ ತನ್ನ ತಂದೆಯೊಂದಿಗೆ ಹೋರಾಡಿ ಪ್ರಾರ್ಥಿಸುವುದನ್ನು ನಾವು ಕಾಣುತ್ತೇವೆ. He says, "It's not my will, I know, Lord, it's your will that I will fulfill in this world, because that is the purpose for which I came into this world." ಆತನು ಹೇಳುವಂತ ಮಾತು, ದೇವರೇ, ಹೇಗೂ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ ಆಗಲಿ, ಯಾಕೆಂದರೆ ಅದನ್ನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ನಾನು ಕಳುಹಿಸಲ್ಪಟ್ಟವನು ಎಂಬುದಾಗಿ ಹೇಳುತ್ತಾನೆ. And Jesus knew he has to fulfill his Father's wish. ತನ್ನ ತಂದೆಯ ಆ ಒಂದು ಮಾತನ್ನು ನೆರವೇರಿಸಬೇಕೆನ್ನುವುದು ಆತನ ಒಂದು ಬಯಕೆಯಾಗಿದೆ ಎಂಬುದಾಗಿ ಯೇಸುವಿಗೆ ಚೆನ್ನಾಗಿ ಗೊತ್ತಿತ್ತು. Matthew 26 verse 26 says, no, please don't take it, I'll rush through.
Now it came to pass, Jesus had finished all these sayings, and he said to his disciples, "You know that after 2 days is the Passover, and the Son of Man will be delivered up to be crucified. In 2 days' time, the Son of Man will be handed over to be crucified." ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೇಸು ಈ ಮಾತುಗಳನ್ನೆಲ್ಲ ಆಡಿ ಮುಗಿಸಿದ ಮೇಲೆ ತನ್ನ ಶಿಷ್ಯರಿಗೆ 2 ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆಂದು ಬಲ್ಲಿರಿ, ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಡೋಣವಾಗುವುದು ಎಂದು ಹೇಳಿದನು. ಹಾಗಾದರೆ ಯೇಸು ಕ್ರಿಸ್ತನಿಗೆ ಆತನನ್ನು ಶಿಲುಬೆಗೆ ಒಪ್ಪಿಸಿಕೊಡುತ್ತಾರೆ ಎನ್ನುವುದು ಮೊದಲೇ ತಿಳಿದಿತ್ತು. Hallelujah. 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 He knew he has to undergo this crucifixion. He knew the time. He knew the God's purpose and is willing to lay down his life for your benefit and my benefit. ಆತನಿಗೆ ತಾನು ಈ ಬಾಧೆ ಸಂಕಟಗಳನ್ನು ಅನುಭವಿಸಬೇಕು, ಶಿಲುಬೆಗೆ ಜಡಿಯಲ್ಪಡಬೇಕು ಮತ್ತು ನಮ್ಮ ಪಾಪಗಳಿಗಾಗಿ ಆತನು ತನ್ನನ್ನು ತ್ಯಾಗವಾಗಿ ಸಮರ್ಪಿಸಬೇಕೆಂಬುದಾಗಿ ತಿಳಿದಿತ್ತು. I just want to tell you, it is not an ordinary a drama, an act which took place. It was a politics of crucifixion. ಇದೇನೋ ಸಾಧಾರಣವಾಗಿ ನಾಟಕ ರೂಪಕವಾಗಿ ನಡೆದದು ಎಂಬುದಾಗಿ ತಿಳಿದುಕೊಳ್ಳಬೇಡಿ, ಇದರಲ್ಲಿ ರಾಜಕೀಯವೂ ಸಹ ಪಾತ್ರವಹಿಸುತ್ತದೆ. As much as Jesus knew that he is to be crucified, the politicians, the priests, the governors, and the elders also planned to crucify Jesus. ಅಲ್ಲಿ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಜಡಿಯುವುದಕ್ಕಾಗಿ ಅಲ್ಲಿ ಕಂಡು ಬಂದಂತ ಹಿರಿಯರು, ಪ್ರಧಾನ ಯಾಜಕರು ಮತ್ತು ಅನೇಕ ಹಿರಿಯರು ಸಹ ಅಲ್ಲಿ ಬರುವುದನ್ನು, ರಾಜಕೀಯ ವ್ಯಕ್ತಿಗಳು ಬರುವುದನ್ನು ಕಾಣುತ್ತೇವೆ. You see the way these politicians do. Matthew chapter 26 verse 3 says, "The chief priest, the scribes and the elders of the people assembled at the palace of the high priest, who was called Caiaphas, and plotted to take Jesus by trickery and to kill him. But they said, not during this feast, lest there be an uproar among the people." You see this, the way they plan? No, not at this festival time. Let's plan it. We have to find out the right time to crucify. The politics going on, as you know, nowadays also the timing of our politicians, you can see things. Same way, those days also, they planned the timing and the trickery way to kill Jesus Christ. ಅಲ್ಲಿ ನಾವು ಗಮನಿಸಿ ನೋಡಬೇಕಾದ್ರೆ ಈಗಿನ ಕಾಲದಲ್ಲಿ ನಡೆಯುವಂಥ ರೀತಿಯಲ್ಲಿ ರಾಜಕೀಯ ವ್ಯಕ್ತಿಗಳು ಸಮಯ ಬರುವಂಥ ರೀತಿಯಲ್ಲಿ, ಸಮಯಕ್ಕೆ ತಕ್ಕಂತೆ ನಟಿಸುವಂಥ ರೀತಿಯಲ್ಲಿ ಆಗಿನ ಕಾಲದಲ್ಲಿಯೂ ಸಹ ರಾಜಕೀಯ ವ್ಯಕ್ತಿಗಳು ಸಮಯಕ್ಕಾಗಿ ಕಾಯುತ್ತಾ ಇದ್ದುದು ಮಾತ್ರವಲ್ಲದೆ 3, 4, 5ನೇ ವಾಕ್ಯಗಳಲ್ಲಿ ಹೇಳುವಂಥ ಪ್ರಕಾರವಾಗಿ ಆ ಕಾಲದಲ್ಲಿ ಮಹಾಯಾಜಕರು, ಪ್ರಜೆಯ ಹಿರಿಯರು, ಕಾಯಫನೆಂಬ ಮಹಾಯಾಜಕನು ಮಠಕ್ಕೆ ಕೂಡಿ ಬಂದು ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡರು. ಹಾಗಾದರೆ ಇವರೆಲ್ಲರೂ ಸೇರಿ ಯೇಸುವನ್ನು ಹೇಗಾದರೂ ಹಿಡಿದುಕೊಡಬೇಕೆಂಬುದಾಗಿ ಆಲೋಚಿಸುತ್ತಾ ಇದ್ದರು. ಆದರೂ ಸಹ ತಮ್ಮ ಕುತಂತ್ರದಿಂದ, ಆದರೂ ಹಬ್ಬದಲ್ಲಿ ಹಿಡಿಯಬಾರದು, ನಮ್ಮ ಜನರಲ್ಲಿ ಗದ್ದಲವಾದೀತು ಎಂದು ಮಾತಾಡಿಕೊಂಡರು. ಸರಿಯಾದಂತ ತಕ್ಕ ಸಮಯಕ್ಕಾಗಿ ಅವರು ಕಾಯುತ್ತಾ ಇದ್ದರು. Hallelujah. 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 Knowingly all these things, Jesus now arranges for his last supper. ಇವೆಲ್ಲವನ್ನು ತಿಳಿದು ಸಹ ಯೇಸು ಕ್ರಿಸ್ತನು ತನ್ನ ಕೊನೆಯ ಪಸ್ಕ ಹಬ್ಬಕ್ಕಾಗಿ ಏರ್ಪಾಡು ಮಾಡುವುದನ್ನು ಕಾಣುತ್ತೇವೆ. In that evening, that is a day before, that evening Jesus says to his disciple, "This is going to be my last supper with you people, and I institute this supper so that you will remember me forever."
ಆತನು ತನ್ನ ಶಿಷ್ಯರನ್ನು ಕರೆದು ಪಸ್ಕ ಹಬ್ಬವನ್ನು ಅವರೊಂದಿಗೆ ಆಚರಿಸುವಂತಹ ಸಮಯದಲ್ಲಿ, ಇದು ನೀನು ನನ್ನನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ನೀವು ಇದನ್ನು ಮಾಡುವಿರಿ, ಇದನ್ನು ಕೊನೆಯ ತನಕ ಮಾಡುವಿರಿ ಎಂಬುದಾಗಿ ಹೇಳುವುದನ್ನು ನಾವು ಗಮನಿಸುತ್ತೇವೆ. That you can read in Luke chapter 22 verse 17. Luke chapter 22 verse 17 says, "Then he took the cup and gave thanks and said, 'Take this and divide it among yourselves, for I say to you, I will not drink of the fruit of the vine until the kingdom of God.' And he took bread, gave thanks, and broke it, and gave it to them, saying, 'This is my body, which given for you. Do this in remembrance of me.'" ಆತನು ಲೂಕನು ಬರೆದ ಸ್ವಾರ್ಥ 22ನೇ ಅಧ್ಯಾಯ 17ನೇ ವಾಕ್ಯದಿಂದ ಓದುವಂಥ ಸಮಯದಲ್ಲಿ, ಆಮೇಲೆ ಆತನು ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, "ಇದನ್ನು ತಕ್ಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ, ಇಂದಿನಿಂದ ದೇವರ ರಾಜ್ಯವು ಬರುವ ತನಕ ನಾನು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ" ಅಂದನು. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, "ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ" ಅಂದನು. Likewise he also took the cup after the supper, saying, "This cup is the new covenant in my blood, which is shed for you. But behold, the hand of the betrayer is with me on this table." ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, "ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಆದರೂ ನೋಡಿರಿ, ನನ್ನನ್ನು ಹಿಡುಕೊಳ್ಳುವವನು ನನ್ನೊಡನೆ ಮೇಜಿನ ಮೇಲೆ ಕೈ ಇಟ್ಟು ಊಟ ಮಾಡುತ್ತಿದ್ದಾನೆ." Hallelujah. Hallelujah. So that evening Jesus institutes this communion service, that is breaking the bread and taking the wine, saying, "This is my body." ಆ ಒಂದು ಸಂಜೆಯ ದಿನದಲ್ಲಿ ಯೇಸು ಕ್ರಿಸ್ತನ ತನ್ನ ಶಿಷ್ಯರೊಂದಿಗೆ ಕೂಡಿಕೊಂಡು ಆತನು ಕೊನೆಯ ಭೋಜನವನ್ನು ಮಾಡುವಂಥದ್ದು, "ಇದು ನನ್ನ ದೇಹ, ಇದನ್ನು ಸೇವಿಸಿರಿ" ಎಂಬುದಾಗಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. "And this is my blood given for you." ಇದು ನನ್ನ ರಕ್ತವು ನಿಮಗೋಸ್ಕರ ಸುರಿಸಲ್ಪಟ್ಟಂತ ರಕ್ತ ಎಂಬುದಾಗಿ ಹೇಳ್ತಾನೆ. Hallelujah. Hallelujah. That is why month after month we take this communion service. We partake in the communion service to remember the crucifixion of our Lord and Savior Jesus Christ. ಆದ್ದರಿಂದ ನಾವು ಪ್ರತಿ ತಿಂಗಳು ಸಹ ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಆ ಜಡಿದಂಥ ದೃಶ್ಯವನ್ನು ನಮ್ಮ ಕಣ್ಣ ಮುಂದೆ ತರುವುದಕ್ಕಾಗಿ, ಅದನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಪ್ರತಿ ತಿಂಗಳು ಈ ಭೋಜನ ಸಂಸ್ಕಾರವನ್ನು ನೆರವೇರಿಸುತ್ತೇವೆ. In that suffer itself, the crucifixion drama started. ಆ ಒಂದು ಕಡೆ ಭೋಜನದಲ್ಲಿಯೇ ಶಿಲುಬೆಗೆ ಹಾಕಲ್ಪಡುವಂತ ಆ ಒಂದು ನಾಟಕ ರೂಪವು ಪ್ರಾರಂಭವಾಗುತ್ತದೆ. The betrayer was among the disciples, sitting and taking part in the supper. ಆ ಒಂದು ಭೋಜನದಲ್ಲಿ ಕುಳಿತುಕೊಂಡು ಊಟ ಮಾಡುತ್ತಾ ಇರುವಂತವರಲ್ಲಿ ಒಬ್ಬನಾಗಿರುವಂತವನೇ ಯೇಸುವನ್ನು ಹಿಡುಕೊಡುವಂತ ದ್ರೋಹಿಯಾಗಿದ್ದನು. My dear friend, even today many of us take part in the communion service. ಈ ಒಂದು ದಿನದಲ್ಲಿಯೂ ಸಹ ನಮ್ಮಲ್ಲಿ ಅನೇಕರು ಈ ಕರ್ತನ ಭೋಜನದಲ್ಲಿ ಭಾಗವಹಿಸುತ್ತೇವೆ. But Jesus knew who the betrayer was. ಆದರೆ ದ್ರೋಹಿ ಯಾರು ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿತ್ತು. Matthew 26 verse 21 says, "Now as they were eating, he said, Assuredly I say to you, one of you will betray me." ಮತ್ತಾಯ 26-21ನೇ ವಾಕ್ಯದಲ್ಲಿ ಹೇಳುವಂತ ಪ್ರಕಾರವಾಗಿ ಅವರು ಊಟ ಮಾಡುತ್ತಿರುವಾಗ ಆತನು, "ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ" ಅಂದನು. Hallelujah. Hallelujah. Some of us even today take part in the communion service to show to the people that we are holy. Oh Judas, do you think that you can close the eyes of God? He knows everything. He knows about you, that you are a betrayer sitting among the disciples.
ಈ ದಿನದಲ್ಲಿಯೂ ನಮ್ಮಲ್ಲಿ ಅನೇಕರು ಕರ್ತನ ಭೋಜನದಲ್ಲಿ ಭಾಗವಹಿಸುತ್ತೇನೆ ಎಂಬುದಾಗಿ ಹೇಳಿ ಎಲ್ಲರ ಮುಂದೆ ನಾವು ಪವಿತ್ರರಂತೆ ತೋರಿಸಿಕೊಳ್ಳುತ್ತೇವೆ. ಆದರೂ ಸಹ ನಿಮಗೆ ಒಂದು ಮಾತ್ರ ಚೆನ್ನಾಗಿ ಅರ್ಥವಾಗಬೇಕು, ನಿನ್ನನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತನಿಗೆ ನೀನು ಯಾರು, ನೀನು ಎಂಥವನು ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತು. Though we receive the warnings from God, still we continue. Judas continued in his betrayal. ಅಲ್ಲಿ ಎಚ್ಚರಿಕೆಯ ಧ್ವನಿಯು ಬಂದ ನಂತರವೂ ಸಹ ಯೂದನು ತಾನು ಮಾಡುತ್ತಿದ್ದಂಥ ಕಾರ್ಯವನ್ನು ಹಾಗೆ ಮುಂದುವರಿಸುತ್ತಾನೆ. My dear friend, ಪ್ರೀತಿಯುಳ್ಳ ಸ್ನೇಹಿತರೆ, here Judas was going after sin. Sin did not come to him. Devil did not come to him. But he went after the devil. ಇಲ್ಲಿ ಯೂದನು ಆ ಪಾಪದ ಹತ್ತಿರಕ್ಕೆ ಹೋದನೆ ಹೊರತು ಪಾಪವು ಇವನನ್ನು ಹುಡುಕಿಕೊಂಡು ಬರಲಿಲ್ಲ, ಸೈತಾನನು ಇವನನ್ನು ಹುಡುಕಿಕೊಂಡು ಬರಲಿಲ್ಲ. ಇವನೇ ಸೈತಾನನಿಗೆ ತನ್ನನ್ನು ಒಪ್ಪಿಸಿಕೊಟ್ಟವನಾಗಿ ಕಾಣಲ್ಪಡುತ್ತಾನೆ. He volunteered to betray Jesus Christ. ಯೇಸುವನ್ನು ಹಿಡುಕೊಡುವುದಕ್ಕಾಗಿ ತಾನಾಗಿಯೇ ಮುಂದೆ ಬರುವುದನ್ನು ಕಾಣುತ್ತೇವೆ. And he goes to the chief priest and says, ಆತನು ಮಹಾಯಾಜಕರ ಬಳಿಯಲ್ಲಿ ಹೋಗಿ ಹೇಳುತ್ತಾನೆ. Matthew chapter 26 verse 15 says, what are you willing to give me if I deliver him to you? ಆತನು ಹೇಳುವಂತ ಮಾತು, ನಾನು ಅವನನ್ನು ಹಿಡುಕೊಡುವುದಾದರೆ ನನಗೇನು ಲಾಭ ಎಂದು ಕೇಳುತ್ತಾನೆ. He was willing to sell Jesus Christ. ಆತನು ಯೇಸು ಕ್ರಿಸ್ತನನ್ನು ಮಾರುವುದಕ್ಕೆ ಅಲ್ಲಿ ಮುಂದೆ ಬರುತ್ತಾನೆ. Oh, the process of crucifixion already started, my dear friend. The day you betray him, the day you sell Jesus Christ for the worldly things, you have started the crucifixion. ನೀನು ಯೇಸು ಕ್ರಿಸ್ತನನ್ನು ಈ ಲೋಕದಲ್ಲಿ ಕಾಣಲ್ಪಡುವಂತ ಕಾರ್ಯಗಳಿಗಾಗಿ ಆತನನ್ನು ಮಾರಿಬಿಡುವುದಕ್ಕೆ ಎಂದು ನೀನು ನಿಶ್ಚಯಿಸಿದೆಯೋ ಆ ದಿನದಲ್ಲಿಯೇ ಆತನನ್ನು ಶಿಲುಬೆಗೆ ಹಾಕುವಂತ ಪ್ರಕ್ರಿಯೆಯು ಪ್ರಾರಂಭವಾಗಿದೆ. Oh, you sold Jesus Christ for a mere 30 silver coins. ಆತನು ಯೇಸು ಕ್ರಿಸ್ತನನ್ನು 30 ಬೆಳ್ಳಿ ನಾಣ್ಯಗಳಿಗಾಗಿ ಮಾರಿಬಿಡುತ್ತಾನೆ. Even today, my dear friend, we are selling our Jesus Christ for the worldly things, maybe for our job, maybe for our marriage, maybe for so many small things. Oh, my dear friend, even today, so many are not in the temple of God. For what? They think they have benefit by doing their business, by doing other activities. ಪ್ರೀತಿಯುಳ್ಳ ದೇವಜನರೇ, ಇಂದಿನ ದಿನದಲ್ಲಿಯೂ ಸಹ ನಾವು ದೇವರನ್ನು, ಯೇಸುವನ್ನು ಅನೇಕ ಕಾರ್ಯಗಳಿಗಾಗಿ ಮಾರಿಬಿಡುವಂತವರಾಗಿ ಕಾಣಲ್ಪಡುತ್ತೇವೆ. ಲೋಕದಲ್ಲಿ ಕಾಣಲ್ಪಡುವಂತ ಅನೇಕ ಕೆಲಸಗಳು ಮತ್ತು ಅನೇಕ ಲಾಭಗಳಿಗಾಗಿ ಯೇಸುವನ್ನು ಮಾರಿಬಿಡುತ್ತೇವೆ. ಈ ದಿನದಲ್ಲಿಯೂ ನಾವು ನೋಡುತ್ತೇವೆ, ಸಭೆಯಲ್ಲಿ ಅನೇಕ ಜನರು ಕಾಣಲ್ಪಡುತ್ತಾ ಇಲ್ಲ. ಅವರಿಗೆ ಬೇರೆ ಕಾರ್ಯಗಳು ಹೆಚ್ಚಾಗಿ ಕಂಡು ಬರುತ್ತವೆ ಹೊರತು ಯೇಸು ಅಲ್ಲಿ ಅವರಿಗೆ ತುಚ್ಛವಾಗಿ ಕೀಳಾಗಿ ಕಂಡು ಬರುತ್ತಾನೆ. Those days Judas Iscariot started the crucifixion, but these days we are into that business of Judas. ಆ ಒಂದು ದಿನದಲ್ಲಿ ಇಸ್ಕರಿಯೋತ ಯೂದನು ಯೇಸುವನ್ನು ಶಿಲುಬೆಗೆ ಹಾಕುವಂತ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದನು. ಆದರೆ ಈ ದಿನದಲ್ಲಿ ನಾವು ಸಹ ಅದೇ ಸ್ಥಾನದಲ್ಲಿದ್ದು ಯೇಸುವನ್ನು ಮಾರಿಬಿಡುವಂತವರಾಗಿ ಕಾಣಲ್ಪಡ್ತಾ ಇದ್ದೇವೆ. Hallelujah. Hallelujah. The second scene comes now. The first scene, a betrayer in the among the disciples. The next one is the absence of prayer in the disciples' life. ಮೊಟ್ಟ ಮೊದಲನೇದಾಗಿ ಯೇಸುವನ್ನು ಹಿಡುಕೊಡುವಂತವನು ವಿಶ್ವಾಸಘಾತಿಯು ಆತನ ಶಿಷ್ಯರ ಸಂಗಡ ಅವರ ಮಧ್ಯದಲ್ಲಿಯೇ ಕಾಣಲ್ಪಡುತ್ತಾನೆ. ಎರಡನೆಯ ದೃಶ್ಯವು ಶಿಷ್ಯರ ಮಧ್ಯದಲ್ಲಿ ಪ್ರಾರ್ಥನೆ ಇಲ್ಲದೆ ಇರುವಂತದ್ದು. After the supper, Jesus goes to a place called Gethsemane. It is an olive tree garden. ಅಲ್ಲಿ ಯೇಸು ಕ್ರಿಸ್ತನು ಭೋಜನವು ಮುಗಿಸಿದ ನಂತರ ಗೆತ್ಸೆಮನೆ ಎನ್ನುವಂತ ತೋಟಕ್ಕೆ ಹೋಗುತ್ತಾನೆ. ಅಲ್ಲಿ ಎಣ್ಣೆ ಮರಗಳು ಕಾಣಲ್ಪಡುವಂತ ಒಂದು ಸ್ಥಳ. He takes some of the disciples. ಆತನು ತನ್ನ ಸಂಗಡ ಕೆಲವು ಶಿಷ್ಯರನ್ನು ಕರೆದುಕೊಂಡು ಹೋಗುತ್ತಾನೆ. He says, you people here, sit here and pray. I am going to pray to my Father because I know this night is
the great night. This is the last night of me in this world. ಆತನು ತನ್ನ ಶಿಷ್ಯರಿಗೆ ಹೇಳುವಂಥದ್ದು, ನೀವು ಇಲ್ಲಿ ಕುಳಿತುಕೊಂಡು ಪ್ರಾರ್ಥಿಸಿರಿ, ಯಾಕೆಂದರೆ ಈ ಒಂದು ರಾತ್ರಿಯೇ ನನ್ನ ಒಂದು ಕೊನೆಯ ರಾತ್ರಿಯಾಗಿರುತ್ತದೆ. ಆದ್ದರಿಂದ ನನ್ನ ತಂದೆಯ ಬಳಿಯಲ್ಲಿ ಹೋಗಿ ನಾನು ಪ್ರಾರ್ಥಿಸಬೇಕು, ಮಾತಾಡಬೇಕೆಂಬುದಾಗಿ ಆತನು ಹೇಳ್ತಾನೆ. Oh, he took Peter and two sons of Zebedee and began to be sorrowful and deeply distressed and said to them, "Oh, my soul is exceedingly sorrowful, even to the death. Stay here, stay here. My dear friends, stay here and watch out in prayer." ಆತನು ಪೇತ್ರನನ್ನು ಜೆಬೆದಾಯನ ಇಬ್ಬರು ಮಕ್ಕಳನ್ನು ಕರೆಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ ಎಂದು ಹೇಳುತ್ತಾನೆ. Jesus wants our prayer at the time of his crucifixion, my dear friend. ಆತನನ್ನು ಶಿಲುಬೆಗೆ ಹಾಕುವಂತ ಸಮಯದಲ್ಲಾದರೂ ನಮ್ಮ ಪ್ರಾರ್ಥನೆಯ ಅವಶ್ಯಕತೆ ಇದೆ. Oh, but these disciples were filled with sleep. They slept very well. ಆದ್ರೆ ಈ ಶಿಷ್ಯರು ಗಾಢ ನಿದ್ರೆಯನ್ನು ಹೊಂದಿದಂತವರಾಗಿ, ನಿದ್ದೆ ಮಾಡಿದಂತವರಾಗಿ ಕಾಣಲ್ಪಡ್ತಾರೆ. Oh, Jesus comes back and sees, oh, these people are sleeping. And he woke them up and said, "Come on, pray." He goes back. He comes back again, the second time. Again, the disciples are sleeping. Oh, he woke them up again, said, "Come on, you have to pray." Goes back. And third time he comes. Third time also these disciples were sleeping. ಅಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂದು ಹೇಳಿ ಹೋದ ನಂತರ ಮತ್ತೆ ತಿರುಗಿ ಬಂದು ನೋಡುವಾಗ ಶಿಷ್ಯರು ನಿದ್ದೆ ಮಾಡುತ್ತಾ ಇರ್ತಾರೆ. ಅವರನ್ನು ತಟ್ಟಿ ಎಬ್ಬಿಸಿ ಪ್ರಾರ್ಥಿಸಿ ಎಂಬುದಾಗಿ ಹೇಳಿ ಹೋಗುತ್ತಾನೆ. ನಂತರ ಎರಡನೆಯ ವರ್ತಿ ಬಂದು ನೋಡುವಂತ ಸಮಯದಲ್ಲಿ ಆಗಲೂ ನಿದ್ದೆ ಮಾಡುತ್ತಾ ಇರುವುದನ್ನು ನೋಡಿ ಮತ್ತೆ ತಟ್ಟಿ ಎಬ್ಬಿಸಿ ಪ್ರಾರ್ಥಿಸಿ ಎಂಬುದಾಗಿ ಹೇಳ್ತಾನೆ. ಮೂರನೇ ಬಾರಿ ಬಂದು ನೋಡುವಂತ ಸಮಯದಲ್ಲಿ ಶಿಷ್ಯರು ಗಾಢ ನಿದ್ರೆಯಲ್ಲಿ ಕಾಣಲ್ಪಡುತ್ತಾರೆ. Hallelujah. 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 Can we compare ourselves to Peter and the disciples? Jesus telling them, pray, pray, watch out. But these people, all three times, were sleeping. ಅಲ್ಲಿ ಯೇಸು ಕ್ರಿಸ್ತನು ಆ ಶಿಷ್ಯರನ್ನು ನೋಡಿ ಪ್ರಾರ್ಥಿಸಿ ಎಂಬುದಾಗಿ ಹೇಳ್ತಾ ಇದ್ರು ಸಹ ಆ ಮೂರು ಬಾರಿಯೂ ಅವರು ನಿದ್ದೆ ಮಾಡುತ್ತಲೇ ಇದ್ದಾರೆ. ನಮ್ಮನ್ನು ಅವರಿಗೆ ಹೋಲಿಸಿಕೊಂಡು ನೋಡುವುದಕ್ಕೆ ಸಾಧ್ಯ ಉಂಟು. In Gethsemane garden, our Lord was crying, my dear friend, and he was crying unto his Father loudly, and his blood inside the body, it comes out through the pores in this body, comes out. That was his agony. ಆತನು ಗೆತ್ಸೆಮನೆ ತೋಟದಲ್ಲಿ ಲೋಕ ರಕ್ಷಕನು ತನ್ನ ತಂದೆಯಾದಂತ ದೇವರ ಬಳಿಯಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುವುದನ್ನು ಮಾತ್ರವಲ್ಲದೆ ಆತನ ಬಳಿಯಲ್ಲಿ ಮೊರೆ ಇಡುವುದನ್ನು ಕಾಣುತ್ತೇವೆ. ನಮ್ಮ ದೇಹದಲ್ಲಿ ಕಾಣಲ್ಪಡುವಂತಹ ಕಿರು ರಂಧ್ರಗಳ ಮುಖಾಂತರವಾಗಿ ಬೆವರು ಹೇಗೆ ಹೊರಗೆ ಬರುತ್ತದೋ ಆ ರೀತಿಯಾಗಿ ಆತನ ದೇಹದಲ್ಲಿರುವಂತಹ ರಕ್ತವು ಹೊರಗೆ ಬಂತು ಎಂಬುದಾಗಿ ನಾವು ಕಾಣುತ್ತೇವೆ. His sweat was not filled with water, but was filled with blood. ಆತನ ಬೆವರು ನೀರಿನಿಂದ ಕೂಡಿರಲಿಲ್ಲ, ಅದು ರಕ್ತದಿಂದ ಕೂಡಿತ್ತು ಎಂಬುದಾಗಿ ಕಾಣುತ್ತೇವೆ. Just imagine, my dear friend, what a pressure inside his body. Every veins, every tube that carries the blood broke open, and through sweat glands, the blood comes out. ಆತನ ದೇಹದಲ್ಲಿದ್ದಂತ ಒತ್ತಡವನ್ನು ಈಗ ನಾವು ಗಮನಿಸಿ ನೋಡಬಹುದು. ಎಷ್ಟು ಒತ್ತಡವು ಕಂಡು ಬರುವುದಾದರೆ ದೇಹದಲ್ಲಿದ್ದಂತ ಪ್ರತಿಯೊಂದು ನರ ನಾಡಿಗಳು ಸ್ಫೋಟಗೊಂಡು ಅದರಿಂದ ದೇಹದಲ್ಲಿರುವಂತ ರಕ್ತಗಳು ಹೊರಕ್ಕೆ ಚಿಮ್ಮುವಂತ ರೀತಿಯಲ್ಲಿ ಕಾಣಲ್ಪಡ್ತಾ ಇತ್ತು. Now Jesus said, enough. You people don't take the prayer, that seriously. Now we always take prayer life very casually. My dear friend, it will cost you Jesus. ನಾವು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯ ಒಂದು ಸಮಯವನ್ನು ಬಹಳ ಸಾಧಾರಣವಾಗಿ ತೆಗೆದುಕೊಳ್ಳುತ್ತೇವೆ. ಇದರಿಂದ ನಾವು ಯೇಸುವನ್ನು ಶಿಲುಬೆಗೆ ಹಾಕುವಂತವರಾಗಿ ಕಾಣಲ್ಪಡುತ್ತೇವೆ. The next scene we see, immediately the betrayer comes. Judas the betrayer comes.
along with the soldiers and everybody. For what? To catch his master, Jesus Christ. ಮೂರನೆಯ ದೃಶ್ಯದಲ್ಲಿ ನಾವು ಕಾಣುವಂಥದ್ದು ಅಲ್ಲಿ ಇಸ್ಕರಿಯೋತ ಯೂದನು ಯೇಸುವನ್ನು ಹಿಡುಕೊಡುವಂತವನು ಯೇಸುವನ್ನು ಹಿಡುಕೊಡುವುದಕ್ಕೆ ಬರುವುದನ್ನು ಕಾಣ್ತೇವೆ. He came with a smile on his face and kissed Jesus, said, Rabbi. ಆತನು ನಗುಮುಗದೊಂದಿಗೆ ಬಂದು ಯೇಸುವನ್ನು ನೋಡಿ ಆತನಿಗೆ ಮುದ್ದಿಟ್ಟು ಗುರುವೇ ಎಂಬುದಾಗಿ ಹೇಳ್ತಾನೆ. He says, greetings my Rabbi. ಗುರುವೇ ನಿನಗೆ ನಮಸ್ಕಾರ ಎಂಬುದಾಗಿ ಹೇಳ್ತಾನೆ. A kiss of death planted by him. ಅಲ್ಲಿ ಪ್ರಾಣವನ್ನು ತೆಗೆದುಕೊಳ್ಳುವಂತ ಆ ಒಂದು ಮುದ್ದಿಡುವಂತ ಮುಖಾಂತರವಾಗಿ ತೋರಿಸಿಕೊಡ್ತಾನೆ. Many people, we kiss Jesus Christ for what? For his death. ನಮ್ಮಲ್ಲಿ ಅನೇಕರು ಯೇಸುವಿಗೆ ಮುದ್ದಿಡುತ್ತೇವೆ. ಯಾಕೆ? ಆತನ ಮರಣಕ್ಕಾಗಿ. And Peter was standing by, he took his sword and cut the ear of one of the soldiers. ಅಲ್ಲಿ ಪೇತ್ರನು ನಿಂತಿದ್ದಂತ ಹಿಡುಕೊಡುವುದಕ್ಕೆ ಬಂದಿದ್ದಂತ ಆ ಸೈನಿಕನ ಕಿವಿಯನ್ನು ಕತ್ತರಿಸುವುದನ್ನು ನೋಡುತ್ತೇವೆ. Oh, my dear friend, the Christians, the sleeping Christians, they will be suddenly be violent. The protector of Jesus Christ. Hello, you were sleeping all through. Suddenly now he was filled with such violence and took his sword and cut to protect Jesus Christ, as if Jesus Christ was not capable of protecting himself. ಅಲ್ಲಿ ಇಷ್ಟು ಹೊತ್ತು ನಿದ್ದೆ ಮಾಡುತ್ತಾ ಇದ್ದಂತ ಆ ಪೇತ್ರನು ಈಗ ಕಿವಿಯನ್ನು ಕತ್ತರಿಸುತ್ತಾನೆ. ಹಾಗಾದರೆ ನಾವು ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದಂತೆ ನಿದ್ದೆ ಮಾಡುತ್ತಾ ಇದ್ದು ದೇವರಿಗೆ ಏನಾದರೂ ಒಂದು ಮಾಡಬೇಕೆಂಬುದಾಗಿ ತಿಳಿದುಕೊಂಡು ತಕ್ಷಣ ನಾವು ಕ್ರಿಯೆಯನ್ನು ಅಂದ್ರೆ ಪ್ರತಿಕ್ರಿಯೆಯನ್ನು ತೋರಿಸುತ್ತಾ ಇರುತ್ತೇವೆ. ಇದರಿಂದ ಯೇಸುವಿಗೆ ತನ್ನನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅರ್ಥವು. Even today, many Christians, we can see the violent Christians who are they assume themselves they are the protector of Jesus Christ, protector of churches, go and fight in the streets. ಈ ದಿನದಲ್ಲಿಯೂ ಅನೇಕ ಕ್ರೈಸ್ತರನ್ನು ಮತ್ತು ಸಭೆಗಳನ್ನು ಸುರಕ್ಷಿತವಾಗಿ ಕಾಪಾಡುತ್ತೇವೆ ಎಂದು ಹೇಳುವಂತವರು ಹೋಗಿ ಹಿಂಸಾತ್ಮಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದನ್ನು ನೋಡುತ್ತೇವೆ. Hello, Peter. ಪೇತ್ರನೇ, you are supposed to pray, but you are taking your sword out. ನೀನು ಪ್ರಾರ್ಥಿಸಬೇಕಾಗಿರುವಂತ ವ್ಯಕ್ತಿ ಈಗ ಕೈಯಲ್ಲಿ ಕತ್ತಿಯನ್ನು ಹಿಡಿದಂತವನಾಗಿ ಕಾಣಲ್ಪಡ್ತಾ ಇದ್ದಿ. Put it back. ಅದನ್ನು ಒರೆಯಲ್ಲಿ ಹಾಕು. What is needed from you is prayer, not violence, my dear friend. ನಿನ್ನಿಂದ ಬರಬೇಕಾಗಿರುವಂತದ್ದು ಪ್ರಾರ್ಥನೆಯೇ ಹೊರತು ಹಿಂಸಾತ್ಮಕವಾದಂತ ಕಾರ್ಯಗಳಲ್ಲ. Judas was watching the scene. The betrayer was watching the scene. And suddenly the soldiers, they bounced on Jesus Christ and dragging him out as, a captive. They captured Jesus Christ and taking him out. ಅಲ್ಲಿ ನಡೆಯುತ್ತಿರುವುದೆಲ್ಲ ಯೂದನು ನೋಡುತ್ತಲೇ ಇದ್ದಾನೆ. ಥಟ್ಟನೆ ಬಂದಂತ ಸೈನಿಕರು ಯೇಸುವನ್ನು ಹಿಡಿದುಕೊಂಡು ಒಂದು ಸೆರೆಯಾಳನ್ನು ಹಿಡಿದುಕೊಂಡು ಹೋಗುವಂತ ರೀತಿಯಲ್ಲಿ ಯೇಸುವನ್ನು ಎಳೆದುಕೊಂಡು ಹೋಗುತ್ತಾರೆ. The scene is now moving on. Jesus was captured and they're taking Jesus Christ to Caiaphas, the high priest. ಇಲ್ಲಿ ನಂತರ ಯೇಸುವನ್ನು ಹಿಡಿದುಕೊಂಡು ಕಾಯಫನ ಬಳಿಯಲ್ಲಿ, ಮಹಾಯಾಜಕನಾದಂತ ಕಾಯಫನ ಬಳಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. Suddenly now Judas come to his sense. ಈಗ ಯೂದನಿಗೆ ತಾನು ಮಾಡಿದಂತ ತಪ್ಪಿನ ಅರಿವಾಗುತ್ತದೆ. Judas the betrayer was remorseful and brought back the 30 silver coins to the chief priest and said, I have sinned by betraying innocent blood. They said, what is it that to us? You see it yourself. And he
threw down the 30 coins to the high priest and went, hanged himself and died. ಇಲ್ಲಿ ನಾವು ಗಮನಿಸಿ ನೋಡುತ್ತೇವೆ, ಇಸ್ಕರಿಯೋತ ಯೂದನಿಗೆ ಈಗ ತಾನು ಮಾಡಿದಂತ ತಪ್ಪಿನ ಅರಿವಾಗಿ ಮತ್ತೆ ಮಹಾಯಾಜಕನ ಬಳಿಯಲ್ಲಿ ತಾನು ತೆಗೆದುಕೊಂಡಂತ ಆ 30 ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಕೊಡುತ್ತಾನೆ. ಆದರೆ ಅವರು ಹೇಳ್ತಾರೆ, ನೀನು ಮಾಡಿದೆ, ಅದಕ್ಕೂ ನಮಗೂ ಸಂಬಂಧವಿಲ್ಲ ಎಂಬುದಾಗಿ ಕೈ ತೊಳೆದುಕೊಳ್ಳುವಂತ ಸಮಯದಲ್ಲಿ ಆತನು ಹೋಗಿ ತಾನು ಉರುಳು ಹಾಕಿಕೊಳ್ಳುವುದು, ಅಂದ್ರೆ ನೇಣ ಹಾಕಿಕೊಳ್ಳುವುದನ್ನು ನಾವು ಕಾಣುತ್ತೇವೆ. Oh, woe unto the betrayer! The Son of Man goes as it was written, but woe unto him that betrays him. ಇಲ್ಲಿ ಬರೆದಂತ ಕಾರ್ಯಗಳು ನೆರವೇರುವಂತ ರೀತಿಯಲ್ಲಿ ಎಲ್ಲವೂ ನಡೆದಿದೆ. ಆದರೆ ಯೇಸುವನ್ನು ಹಿಡುಕೊಂಡುವಂತ ವ್ಯಕ್ತಿಗೆ ಅಯ್ಯೋ ಎಂಬುದಾಗಿ ಹೇಳಲ್ಪಟ್ಟಿದೆ. My dear friend, the end of the betrayer was suicide. ಯೇಸುವನ್ನು ಹಿಡುಕೊಟ್ಟಂತ ಆ ವ್ಯಕ್ತಿಯ ಜೀವನದ ಕೊನೆಯು ಆತ್ಮಹತ್ಯೆ. The historian say when he was hanging, Bible says here he went and hanged himself. In another place it says his stomach burst out. ಇಲ್ಲಿ ಸತ್ಯವೇದದಲ್ಲಿ ಹೇಳಿರುವಂತಹ ಪ್ರಕಾರವಾಗಿ ತಾನು ನೇಣು ಹಾಕಿಕೊಂಡನು ಎಂಬುದಾಗಿ ಹೇಳಲ್ಪಟ್ಟಿದೆ. ಆದ್ರೆ ಇನ್ನು ಅನೇಕ ಇತಿಹಾಸಕಾರರನ್ನು ಗಮನಿಸಿ ನೋಡಬೇಕಾದ್ರೆ ಹೇಳುವಂತ ಮಾತು ಅವನ ಹೊಟ್ಟೆ ಒಡೆದು ಸತ್ತನು ಎಂಬುದಾಗಿ ನೋಡುತ್ತೇವೆ. So when he hanged himself, the rope broke it and he fell down in that pressure and his stomach burst out and he died. ಆತನ ನೇಣ ಹಾಕಿಕೊಂಡಂತ ಸಮಯದಲ್ಲಿ ಆ ಹಗ್ಗವು ಹರಿದು ಕೆಳಕ್ಕೆ ಬಿದ್ದು ಆತನು ಕೆಳಕ್ಕೆ ಬಿದ್ದಂತ ಮುಖಾಂತರವಾಗಿ ಅವನ ಹೊಟ್ಟೆ ಹರಿದು ಸತ್ತನೆ ಎಂಬುದಾಗಿ ಕಾಣುತ್ತೇವೆ. The one who started the crucifixion was already dead, my dear friend, even before Jesus was crucified. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಬೇಕೆಂಬುದಾಗಿ ಅದನ್ನು ಪ್ರಾರಂಭಿಸಿದಂತ ವ್ಯಕ್ತಿಯು ಯೇಸು ಶಿಲುಬೆಗೆ ಏರುವುದಕ್ಕಿಂತ ಮುಂಚೆಯೇ ತಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. It was a night of injustice. ಆ ಒಂದು ರಾತ್ರಿಯು ಅನ್ಯಾಯವಾದಂತ ಒಂದು ರಾತ್ರಿಯಾಗಿ ಕಾಣಲ್ಪಡುತ್ತದೆ. It started, my dear friend, I told you, it started in the evening. Still the drama is going on. The whole night now is going to be to the next morning. So Jesus was taken. First he says, he was taken to Annas, that is Caiaphas' father-in-law house first. ಇಲ್ಲಿ ಸತ್ಯವೇದದಲ್ಲಿ ಹೇಳಿರುವಂತ ಪ್ರಕಾರವಾಗಿ ಸಂಜೆಗೆ ಪ್ರಾರಂಭವಾದಂತ ಈ ಘಟನೆಗಳು ಈಗ ರಾತ್ರಿಯ ಸಮಯವಾಗುತ್ತಾ ಇದೆ. ಮೊಟ್ಟ ಮೊದಲನೆಯದಾಗಿ ಯೇಸುವನ್ನು ಅಣ್ಣನ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಅಣ್ಣನು ಕಾಯಿಫನ ಮಾವನಾಗಿ ಕಾಣಲ್ಪಡುತ್ತಾನೆ. It was in John chapter 18, you can see that verse 13. John 18 verse 13 says, they led him away to Annas first, for he was the father-in-law of Caiaphas, who was high priest that year. And it was Caiaphas who advised the Jew that it was the one man should die for the people. Then first Annas, then they taken Jesus Christ to Caiaphas. You see this? He was pushed to first Annas, then Caiaphas, the chief priest. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 13-14 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇವನು ಆ ವರ್ಷದಲ್ಲಿ ಮಹಾಯಾಜಕನಾಗಿದ್ದ ಕಾಯಫನ ಮಾವನಾಗಿದ್ದನು. ಆ ಕಾಯಫನೇ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ಹಿತಕರವೆಂದು ಯಹೂದ್ಯರಿಗೆ ಆಲೋಚನೆ ಕೊಟ್ಟವನು. ಹಾಗಾದರೆ ಈತನು ಅಣ್ಣನ ಬಳಿಗೆ ಯೇಸುವನ್ನು ಮೊದಲು ಕರೆದುಕೊಂಡು ಹೋಗುತ್ತಾರೆ, ನಂತರ ಆತನನ್ನು ಕಾಯಫನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. You know, these people, the priest, he was worried about his position. So he started asking, are you the Messiah? Are you the Messiah? Their fear was whether Jesus was a prophet or Messiah. So they started asking, are you the Messiah? They could not get an answer. They took Jesus Christ now because they cannot do anything.
but they wanted to kill him. So they took him to the governor by name Pilate. ಆ ಒಂದು ಕಾಲದಲ್ಲಿ ಯೇಸುವನ್ನು ಹೇಗಾದರೂ ಮಾಡಿ ಕುತಂತ್ರದಿಂದ ಸಾಯಿಸಬೇಕೆಂಬುದಾಗಿ ತಿಳಿದುಕೊಂಡಿದ್ದಂತ ಮಹಾಯಾಜಕರು ಆತನನ್ನು ಪದೇ ಪದೇ ಮಾಡುವಂತ ಪ್ರಶ್ನೆಯು ನೀನು ಮೆಸ್ಸಿಯನೋ ಎಂಬುದಾಗಿ ಪ್ರಶ್ನಿಸುತ್ತಾರೆ. ಆದರೆ ಮೆಸ್ಸಿಯನೋ ಇಲ್ಲ ಪ್ರವಾದಿಯೋ ಎಂಬುದಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದಾಗಿಯೂ ಆತನ ಉತ್ತರವನ್ನು ಹೇಳುವುದಿಲ್ಲ. ಆದ್ದರಿಂದ ಈತನನ್ನು ಹೇಗಾದರೂ ಕೊಲ್ಲಬೇಕೆಂಬುದಾಗಿ ನಿರ್ಣಯಿಸಿಕೊಂಡಂತ ಮಹಾಯಾಜಕರು ಯೇಸುವನ್ನು ಕರೆದುಕೊಂಡು ಪಿಲಾತನ ಬಳಿಗೆ ಹೋಗುತ್ತಾರೆ. So before Jesus was taken to Pilate, one incident happens there. ಅಲ್ಲಿ ಪಿಲಾತನ ಬಳಿಗೆ ಯೇಸುವನ್ನು ಕರೆದುಕೊಂಡು ಹೋಗುವುದಕ್ಕಿಂತ ಮುಂಚೆ ಒಂದು ಕಾರ್ಯವು ನಡೆಯುತ್ತದೆ. One of the servant girl came and looked at Peter and said, "Oh, you are one of the disciples of Jesus Christ. I know that." ಯೇಸುವನ್ನು ಪಿಲಾತನ ಬಳಿಗೆ ಕರೆದುಕೊಂಡು ಹೋಗುವುದಕ್ಕಿಂತ ಮುಂಚೆ ಅಲ್ಲಿ ಕುಳಿತುಕೊಂಡಿದ್ದಂಥವರಲ್ಲಿ ಒಬ್ಬ ದಾಸಿಯು ಬಂದು ಯೇಸುವನ್ನು ಪೇತ್ರನನ್ನು ನೋಡಿ ಹೇಳುವಂತ ಮಾತು, ನೀನು ಯೇಸುವಿನ ಸಂಗಡ ಇದ್ದಂತ ವ್ಯಕ್ತಿ ಎಂಬುದಾಗಿ ಹೇಳ್ತಾಳೆ. My dear friend, not one time, 3 times. Three times Peter denied Jesus Christ, said, "I have no association with Jesus Christ. I do not know who this man called Jesus. I have no relationship." ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಪೇತ್ರನು ಯೇಸುವನ್ನು ನಾನು ಅರಿಯೇನು, ಈ ವ್ಯಕ್ತಿ ಯಾರು ಎಂಬುದಾಗಿ ನನಗೆ ಗೊತ್ತಿಲ್ಲ, ಆತನಿಗೂ ನನಗೂ ಸಂಬಂಧವೇ ಇಲ್ಲ ಎಂಬುದಾಗಿ ಆಣೆ ಇಟ್ಟು ಹೇಳಿಕೊಳ್ಳುವಂತದನ್ನು ನಾವು ಸತ್ಯವೇದದಲ್ಲಿ ಗಮನಿಸುತ್ತೇವೆ. The same Peter who was violent to protect Jesus Christ, the same Peter who said to Jesus, "I will not go away, I will not leave, even if it costs my life, I will not leave." But oh, the same Peter now denies Jesus Christ. ಇದೇ ಪೇತ್ರನು ಯೇಸುವನ್ನು ಸಂರಕ್ಷಿಸಬೇಕು, ಸುರಕ್ಷಿತವಾಗಿ ಇಡಬೇಕೆಂಬುದಾಗಿ ಹೇಳಿ ಅನೇಕ ಕಾರ್ಯಗಳನ್ನು ಮಾಡಿದಂತವನೆಂಬುದಾಗಿ ಈಗಾಗಲೇ ಗಮನಿಸಿದೆವು. ಮಾತ್ರವಲ್ಲದೆ ಪೇತ್ರನು ಯೇಸುವಿಗೆ ಹೇಳುವಂತ ಮಾತು, ದೇವರೇ ನನ್ನ ಪ್ರಾಣವನ್ನು ಬೇಕಾದರೂ ಕೊಡುತ್ತೇನೆ, ಆದ್ರೆ ನಿನ್ನನ್ನು ಮಾತ್ರ ಬಿಟ್ಟು ನಾನು ಹೋಗುವುದಿಲ್ಲ ಎಂದು ಹೇಳಿದಂತ ವ್ಯಕ್ತಿ ಈಗ ಯೇಸುವನ್ನು ನಾನು ಅರಿಯೇನು ಎಂಬುದಾಗಿ 3 ಬಾರಿ ಬೊಂಕುವುದನ್ನು ಕಾಣುತ್ತೇವೆ. Peter was none other than us only. Many a times we promise to God, "God, you are my Father. I will not leave you. Oh, whatever it comes, whatever I face, I will not leave you." But many times, like Peter, we deny Jesus Christ. We curse and we say we have no relationship with Jesus Christ. For what? To save our life. ಪ್ರೀತಿಯುಳ್ಳ ದೇವಜನರೇ, ಅನೇಕ ಬಾರಿ ನಾವು ಪೇತ್ರನ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ನಾವು ಯೇಸುವನ್ನು ಬೊಂಕಿ ಬಿಡುತ್ತೇವೆ, ಆತನನ್ನು ಅನೇಕ ಕಾರ್ಯಗಳಲ್ಲಿ ಬಿಡುತ್ತೇವೆ, ಆತನಿಗೆ ನಾವು ಯಾರು ಎಂಬುದಾಗಿ ತಿಳಿದೇ ಇಲ್ಲ ಎಂಬುದಾಗಿ ಆಣೆ ಇಟ್ಟು ಹೇಳುವಂತವರಾಗಿ ಕಾಣಲ್ಪಡುತ್ತೇವೆ. They took Jesus Christ to Pilate's house and Pilate found, "Oh, who is this man?" And he clothed him in purple dress and put a crown of thorns on his head. And he was worried because people say, Jesus said that he is a king. So he goes and asks, "Are you the king?" ಯೇಸುವಿಗೆ ಆ ಒಂದು ನೇರಳೆ ವಸ್ತ್ರವನ್ನು ಧರಿಸಿ ಮುಳ್ಳಿನ ಕಿರೀಟವನ್ನು ಹಾಕಿ ಆತನಿಗೆ ನೀನು ಅರಸನೋ ಎಂಬುದಾಗಿ ಪ್ರಶ್ನಿಸುತ್ತಾರೆ. ಯಾಕೆಂದರೆ ಈತನು ತಾನು ಅರಸನು ಎಂಬುದಾಗಿ ಹೇಳಿಕೊಂಡಿದ್ದಾನೆ ಎಂಬುದಾಗಿ ಹೇಳಿ ಹಾಸ್ಯ ಮಾಡುತ್ತಾರೆ. Hallelujah. 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 See, each one trying to position themselves, because Pilate was a king. He doesn't want any enemy to come and occupy his place. So he says, "Are you the king? Tell me." ಇಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಪದವಿಗಳನ್ನು ಕಾಯಂಪಡಿಸಿಕೊಳ್ಳುವುದಕ್ಕಾಗಿ ಯೇಸುವನ್ನು ನೋಡಿ ನೀನು ಒಬ್ಬ ಅರಸನು ಎಂಬುದಾಗಿ ಪ್ರಶ್ನಿಸುವುದನ್ನು ಕಾಣುತ್ತೇವೆ. And somehow we found that Jesus was innocent and he cannot be crucified. He didn't do any
such a crime that will bring death penalty. So he said to the people, can I release Barabbas, the thief, the barbarian? Can I release this Barabbas? And people said, sorry, can I release Jesus Christ in place of Barabbas, who is a criminal? People said, we want you to release Barabbas the criminal, not Jesus Christ. ಅಲ್ಲಿ ಯೇಸು ಕ್ರಿಸ್ತನು ಮರಣದಂಡೆಗೆ ಒಪ್ಪಿಸಲ್ಪಡುವಂತ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಮಾಡಲಿಲ್ಲ ಎಂಬುದಾಗಿ ಪಿಲಾತನು ಕಂಡುಕೊಂಡು ಈಗ ಹೇಗಾದರೂ ಇದರಿಂದ ಬಿಡಿಸಿಕೊಳ್ಳಬೇಕೆಂಬುದಾಗಿ ಹೇಳಿ ಜನರನ್ನು ನೋಡಿ ಆತನು ಮಾಡುವಂತ ಪ್ರಶ್ನೆಯು, ಈಗ ನಿಮಗೆ ಬರಬ್ಬನು ಅಂದರೆ ಆವು ಕಾಲದಲ್ಲಿ ಒಬ್ಬ ಹಠಮಾರಿಯಾದಂತ ಸೆರೆಯಾಳಾಗಿ ಕಳ್ಳನಾಗಿ ಇದ್ದಂತ ವ್ಯಕ್ತಿಯನ್ನು ನಾನು ಬಿಡಿಸಬೇಕು, ಇಲ್ಲ ಯೇಸುವನ್ನೋ ಎಂಬುದಾಗಿ ಜನರನ್ನು ಕೇಳುವಂತ ಸಮಯದಲ್ಲಿ ಅವರು ಹೇಳುವಂತ ಮಾತು, ನೀನು ಬರಬ್ಬನನ್ನು ಬಿಟ್ಟುಕೊಡು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. My dear friend, the world wants criminals to be released, not the holy people. They do not want holy people. They do not want the messenger of God. They do not want God. They want criminals. ಈ ಒಂದು ಲೋಕದಲ್ಲಿ ಗಮನಿಸಿ ನೋಡಬೇಕಾದ್ರೆ ಇಂದಿನ ದಿನದಲ್ಲಿಯೂ ಸಹ ಅಲ್ಲಿ ಪವಿತ್ರನಾಗಿರುವಂತ, ಯಾವುದೇ ತಪ್ಪನ್ನು ಅರಿಯದೇ ಇರುವಂತ ಯೇಸು ಬೇಕಾಗಿಲ್ಲ. ಎಲ್ಲಾ ತಪ್ಪುಗಳನ್ನು ಮಾಡಿ ಎಲ್ಲಾ ರೀತಿಯಾಗಿ ದ್ರೋಹಿ ಎಂಬುದಾಗಿ ಎಣಿಸಲ್ಪಟ್ಟಿರುವಂತ ದುಷ್ಕರ್ಮಿಗಳನ್ನು ಜನರು ಬಯಸುವಂತವರಾಗಿರುತ್ತಾರೆ. So Pilate took water and washed his hand, saying that I have no part in his death, I am innocent. He washes off his hand and delivered Jesus Christ to be crucified. ಅಲ್ಲಿ ಪಿಲಾತನು ಇದನ್ನೆಲ್ಲ ಕಂಡ ತಕ್ಷಣ ತಾನು ಇದರಲ್ಲಿ ಸೇರಿಕೊಳ್ಳಬಾರದೆಂಬುದಾಗಿ ಹೇಳಿ ನೀರನ್ನು ತರಿಸಿ ಕೈ ತೊಳೆದುಕೊಂಡು ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಎಂಬುದಾಗಿ ಕೈ ತೊಳೆದುಕೊಳ್ಳುವುದನ್ನು ನೋಡುತ್ತೇವೆ. The man was supposed to give a proper judgment. ಸರಿಯಾದ ನ್ಯಾಯ ತೀರ್ಪನ್ನು ಕೊಡಬೇಕಾಗಿರುವಂತ ವ್ಯಕ್ತಿಯು deviated from the main principle of justice. ಅಲ್ಲಿ ನ್ಯಾಯದಿಂದ ತಾನು ದೂರ ಸರಿಯುವುದನ್ನು ಕಾಣುತ್ತೇವೆ. He succumbed to the pressure of the people. ಆತನು ಜನರ ಒತ್ತಡಕ್ಕೆ ಒಳಗಾಗುತ್ತಾನೆ. My dear friend, so many times we know what is right, what is justice, but we fear people and go by the crowd. ಅನೇಕ ವೇಳೆಗಳಲ್ಲಿಯೂ ಸಹ ನಮಗೂ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ಗೊತ್ತಿದ್ರೂ ಸಹ ಜನರ ಗುಂಪು ಯಾವ ಕಡೆ ವಾಲುತ್ತದೋ, ಯಾವ ಕಡೆ ಹೆಚ್ಚಾಗಿರುತ್ತದೋ ಅದರೊಂದಿಗೆ ನಾವು ಸೇರಿ ನಡೆಯಲು ಬಯಸುತ್ತೇವೆ. It was a night of injustice to Jesus Christ. ಆ ಒಂದು ರಾತ್ರಿಯು ಆತನಿಗೆ ಕರಾಳವಾದಂತ ರಾತ್ರಿ, ಅನ್ಯಾಯವು ತುಂಬಿದಂತ ರಾತ್ರಿಯಾಗಿ ಯೇಸುವಿಗೆ ಕಾಣಲ್ಪಡುತ್ತದೆ. Hallelujah! 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 I can see many people already thought now in the night only. ಈ ಒಂದು ಸಮಯದಲ್ಲಿ ಅನೇಕ ಜನರು ರಾತ್ರಿ ವೇಳೆಯಲ್ಲಿ ಇರುವಂತೆಯೇ ಇದ್ದಾರೆ. You know what I mean? ಏನ್ ಅರ್ಥ ಆಗ್ತಾ ಇದೆಯಾ? They are thinking this night, pastor is preaching about night. I know it is a night, so let me sleep. So many of you are really getting cool breeze, enjoying your night and sleeping, my dear friend. At this time, Jesus is handed over to people to be crucified. ಈ ಒಂದು ಸಮಯದಲ್ಲಿ ರಾತ್ರಿ ಎಂಬುದಾಗಿ ನೀವೆಲ್ಲರೂ ನಿದ್ದೆ ಮಾಡ್ತಾ ಇದ್ದೀರಾ, ಆದ್ರೆ ಈ ಒಂದು ಸಮಯದಲ್ಲಿ ಯೇಸುವನ್ನು ಶಿಲುಬೆಗೆ ಜಡಿಯಲ್ಪಡುವುದಕ್ಕಾಗಿ ಜನರ ಕೈಗೆ ಒಪ್ಪಿಸಲ್ಕೊಟ್ಟಂತ ಸಮಯವಾಗಿದೆ. Jesus did not have a peaceful night. ಯೇಸು ಕ್ರಿಸ್ತನಿಗೆ ಅದು ಒಂದು ಸಮಾಧಾನಕರವಾದಂತ ರಾತ್ರಿಯಾಗಿರಲಿಲ್ಲ. There was no justice for him. ಅಲ್ಲಿ ಆತನಿಗೆ ನ್ಯಾಯವು ಕೊಡಲ್ಪಡಲಿಲ್ಲ. How many of us stand for justice, my dear friend, or go with the crowd?
ನಮ್ಮಲ್ಲಿ ಎಷ್ಟು ಜನರ ಗುಂಪಿನೊಂದಿಗೆ ಸೇರಿ ಇರಬೇಕೆಂಬುದಾಗಿ ಬಯಸುತ್ತೇವೆಯೋ, ಇಲ್ಲ ನ್ಯಾಯದ ಕಡೆಗೆ ಇರಬೇಕೆಂಬುದಾಗಿ ಬಯಸುತ್ತೇವಾ? If you go with the crowd, my dear friend, you are nothing but Pilate who handed over Jesus Christ to be crucified. ನೀವು ಜನರ ಹಿಂದೆ ಹೋಗುವಂತ ವ್ಯಕ್ತಿಗಳಾಗಿರುವುದಾದರೆ, ಪಿಲಾತನ ರೀತಿಯಲ್ಲಿ ಯೇಸುವನ್ನು ಶಿಲುಬೆಗೆ ಜಡಿಯುವುದಕ್ಕಾಗಿ ಒಪ್ಪಿಸಿಕೊಟ್ಟಂತ ವ್ಯಕ್ತಿಗಳ ರೀತಿಯಲ್ಲಿ ಕಾಣಲ್ಪಡುತ್ತೀರಿ. Hallelujah. ಹಲ್ಲೆಲೂಯಾ. All the Pilates say hallelujah. ಎಲ್ಲ ಪಿಲಾತರ, ನೀವೆಲ್ಲ ಪಿಲಾತರೆಲ್ಲ ಕೈ ಹಲ್ಲೆಲೂಯಾ ಹೇಳಿ ಅಂದ್ರೆ ಹೇಳ್ತಾ ಇದ್ದೀರಾ? ಒಂದು ಅರ್ಥ ಆಗುತ್ತದೆ, ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗಲ್ಲ ಅಂತ ಗೊತ್ತಾಗುತ್ತದೆ. ಒಂದು ಇಲ್ಲ ಇಲ್ಲ ಸುಮ್ಮನೆ ಇವ್ರು ಅಲ್ಲೆಲ್ಲೂಯ ಹೇಳ್ತಾರೆ, ಅದಕ್ಕೆ ನಾನು ಅಲ್ಲೆಲ್ಲೂಯ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀರ. ಹಲೋ, ನನ್ನನ್ನು ಅರ್ಥ ಮಾಡ್ಕೊಳ್ತೀರೋ ಇಲ್ಲವೋ? ದೇವರ ಈ ಕ್ರೂಸಿಫಿಕೇಶನ್ ಅನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. Here Jesus Christ was handed over to be crucified, and that day, night, early morning, his whole thing was happening in the night, and early morning they are taking him to be crucified. ಈ ಎಲ್ಲಾ ಕಾರ್ಯಗಳು ರಾತ್ರಿಯ ವೇಳೆಯಲ್ಲಿ ನಡೆಯುತ್ತಾ ಇದೆ. ಮುಂಜಾನೆಯಲ್ಲಿ ಆತನನ್ನು ಶಿಲುಬೆಗೆ ಹಾಕಬೇಕೆಂಬುದಾಗಿ ಕರೆದುಕೊಂಡು ಹೋಗುತ್ತಾ ಇದ್ದಾರೆ. Hallelujah. Hallelujah. In John chapter 19 verse 17 says, ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, and he bearing his cross went to a place called a place of skull, which is called in Hebrew Golgotha, where they crucified him, two others with him, one on either side, Jesus in the center. Now Pilate wrote a title, put it on the cross. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 17ರಿಂದ 19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೊಲ್ಗತಾ ಎಂದು ಹೆಸರು. ಅಲ್ಲಿ ಆತನನ್ನು ಆತನ ಸಂಗಡ ಇಬ್ಬರನ್ನು ಶಿಲುಬೆಗೆ ಹಾಕಿದರು. ಅವರಲ್ಲಿ ಆ ಕಡೆ ಒಬ್ಬನನ್ನು, ಈ ಕಡೆ ಒಬ್ಬನನ್ನು, ನಡುವೆ ಯೇಸುವನ್ನು ಇಟ್ಟರು. Hallelujah. 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 Now the title is the King on the cross. ಈಗ ಇರುವಂತಹ ಸಂದೇಶದ ಶೀರ್ಷಿಕೆಯು ಅರಸನು ಶಿಲುಬೆಯಲ್ಲಿ. Hallelujah. Hallelujah. Pilate, having heard that Jesus was crucified, they took him in procession, carrying his cross to a place called Golgotha. There they put Jesus in the center and two thieves on either side. ಯೇಸುವನ್ನು ಪಿಲಾತನು ಶಿಲುಬೆಗೆ ಜಡಿಯಬೇಕೆಂಬುದಾಗಿ ಒಪ್ಪಿಸಿಕೊಟ್ಟ ನಂತರ ಜನರೆಲ್ಲರೂ ಆತನನ್ನು ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಶಿಲುಬೆಯನ್ನು ಹೊತ್ತಂತವನಾಗಿ ಯೇಸು ಕ್ರಿಸ್ತನು ಕಪಾಲವೆಂಬ ಸ್ಥಳಕ್ಕೆ ಆತನನ್ನು ಕರೆದುಕೊಂಡು ಹೋದಂತಹ ಸಮಯದಲ್ಲಿ ಅಲ್ಲಿ ಆತನನ್ನು ಶಿಲುಬೆಗೆ ಹಾಕುವುದು ಮಾತ್ರವಲ್ಲದೆ ಆತನ ಎರಡು ಕಡೆಗಳಲ್ಲಿ ಕಳ್ಳರನ್ನು ಸಹ ಶಿಲುಬೆಗೆ ಹಾಕುತ್ತಾರೆ. Pilate saw that, because he asked the question, are you the king? And he realized that Jesus was the king. So he puts the title on the cross saying that Jesus of Nazareth, the King of Jews. ಇದನ್ನೆಲ್ಲ ಗಮನಿಸಿ ನೋಡಿದಂತ ಪಿಲಾತನು ಯೇಸುವನ್ನು ಪ್ರಶ್ನಿಸಿದಾಗ, ನೀನು ಅರಸನೋ, ಯೆಹೂದ್ಯರ ಅರಸನೋ ಎಂಬುದಾಗಿ ಪ್ರಶ್ನಿಸುತ್ತಾನೆ. ಇದೆಲ್ಲ ನೋಡಿದಂತ ವ್ಯಕ್ತಿಯು ಯೇಸುವನ್ನು ಶಿಲುಬೆಗೆ ಜಡಿದ ನಂತರ ಆತನು ಆ ಶಿಲುಬೆಯ ಮೇಲೆ ಹಾಕಿಸಿದಂತ ಆ ಒಂದು ಬರಹವು ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಜರೇತಿನ ಯೇಸು ಯೆಹೂದ್ಯರ ಅರಸನು. Hallelujah. 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 The King of Kings, the Lord of Lords, was hanging on the cross with a crown of thorns. ಅಲ್ಲಿ ರಾಜಾದಿರಾಜನು ದೇವಾದಿದೇವನು ಆತನು ಶಿಲುಬೆಯಲ್ಲಿ ಮುಳ್ಳಿನ ಕಿರೀಟವನ್ನು ಧರಿಸಿದಂತವನಾಗಿ ತೂಗಾಡುತ್ತಿದ್ದಾನೆ.
Oh, how cruel the people are. ಅಲ್ಲಿರುವಂತ ಜನರು ಎಷ್ಟು ಕ್ರೂರಿಗಳು. The soldiers saw how Jesus was wearing a beautiful dress. So let us take it and let's divide it among us. ಅಲ್ಲಿ ಇದ್ದಂತ ಸೈನಿಕರು ಸಹ ಯೇಸು ಕ್ರಿಸ್ತನು ಹಾಕಿದಂತ ವಸ್ತ್ರವು ಚೆನ್ನಾಗಿದೆ ಎನ್ನುವುದು ತಿಳಿದು ಅದನ್ನು ತಮ್ಮಲ್ಲಿ ಅವರು ಚೀಟು ಹಾಕಿಕೊಳ್ಳುವುದನ್ನು ನೋಡುತ್ತೇವೆ. And they said therefore among themselves, let us not tear it, but cast lots for it, whose it shall be. And the scripture might be fulfilled, which says, they divided my garments among them, and for my clothing they cast lots. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಿರುವಂತ ಪ್ರಕಾರವಾಗಿ ಅವರು ಸಿಪಾಯಿಗಳು ಒಬ್ಬೊಬ್ಬರು ತಮಗೆ ಬೇಕಾದಂತ ರೀತಿಯಲ್ಲಿ ಆ ಒಳಂಗಿಯನ್ನು ಸಹ ತಕ್ಕೊಂಡು ಅವರು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಚೀಟು ಹಾಕಿಕೊಂಡು ತಮ್ಮಲ್ಲಿ ತಾವು ಹಂಚಿಕೊಳ್ಳಬೇಕೆಂಬುದಾಗಿ ಬಯಸುವುದನ್ನು ಕಾಣುತ್ತೇವೆ. ಅದರ ದೇವರ ವಾಕ್ಯವು ನೆರವೇರುವಂತ ಪ್ರಕಾರವಾಗಿ ಈ ಎಲ್ಲಾ ಕಾರ್ಯಗಳು ನಡೆಯಿತು ಎಂಬುದಾಗಿ ಕಾಣುತ್ತೇವೆ. ಅವರು ತಮ್ಮಲ್ಲಿ ನನ್ನ ಮೇಲುದಿಕೆಯನ್ನು ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ ಎನ್ನುವಂತ ವಾಕ್ಯವೇ. Oh, my dear friend, we do not want Jesus. We do not want cross, but we want his garment. ನಮಗೆ ಯೇಸು ಕ್ರಿಸ್ತನು ಬೇಕಾಗಿಲ್ಲ, ಆದರೆ ಆತನ ವಸ್ತ್ರವು ನಮಗೆ ಬೇಕಾಗಿದೆ. Oh, many of us come to the crucifixion. Many of us come to Jesus for what? For what, my dear friend? For the benefits which we can take out of Jesus Christ. ನಮ್ಮಲ್ಲಿ ಅನೇಕರು ಯೇಸುವನ್ನು ಹುಡುಕಿಕೊಂಡು ಬರುತ್ತೇವೆ. ಯಾವುದಕ್ಕಾಗಿ? ಏನಾದರೂ ಲಾಭ ನಮಗೆ ದೊರೆಯುತ್ತದೋ ಎಂಬುದಾಗಿ ಅದನ್ನು ಹುಡುಕಿಕೊಂಡು ಬರುತ್ತೇವೆ ಹೊರತು ಯೇಸುವನ್ನು ನೋಡಿ ಬರುವುದಿಲ್ಲ. Oh, it doesn't matter how Jesus Christ is suffering. I don't care about Jesus Christ. I don't care about his crucifixion, but I care about his dress. I want the benefit, whatever he can give. Even at the time of death, we want to just pull out our benefits. ಯೇಸು ಕ್ರಿಸ್ತನ ಬಾಧೆ, ಸಂಕಟ, ನೋವುಗಳನ್ನು ಕುರಿತಾಗಿ ನನಗೆ ಚಿಂತೆ ಇಲ್ಲ. ಆತನು ಹೇಗಿದ್ದರೂ ನನಗೆ ಪರವಾಗಿಲ್ಲ. ಆತನನ್ನು ಶಿಲುಬೆಗೆ ಜಡಿದಿದ್ದರೂ ಸರಿ, ಆದರೆ ಆತನಿಂದ ಬರುವಂತ ಲಾಭ ಏನಿದೆಯೋ ಅದೆಲ್ಲವೂ ನನಗೆ ಬರಬೇಕು. ಆತನ ವಸ್ತ್ರವು ನನಗೆ ಬೇಕು. ಆತನು ಏನೇನು ಕೊಡ್ತಾನೋ ಎಲ್ಲವೂ ನನಗೆ ಸೇರಬೇಕೆಂಬುದಾಗಿ ಅದಕ್ಕಾಗಿ ಹಾತೊರೆಯುತ್ತಾ ಇರುತ್ತೇವೆ. Once I saw Reverend Dinakaran's one meeting, his clip was there, so I saw it. During that meeting, he was praying for standing and praying for the people. ಸಹೋದರ ದಿನಕರನ್ ಅವರು ಅವರ ಕೂಟದಲ್ಲಿ ನಿಂತುಕೊಂಡು ಜನರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. Then he was, because crowd was so much, he was standing and praying. He could not stand further. You sat down. ಅಲ್ಲಿ ದೊಡ್ಡ ಜನರ ಗುಂಪು ಕಾಣಲ್ಪಟ್ಟದ್ರಿಂದ ನಿಂತು ಪ್ರಾರ್ಥನೆ ಮಾಡೋದು ಕಷ್ಟವಾಗಿದ್ರಿಂದ ಅವರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. Then he was sitting also. He was praying, and he could not lift his hand. ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಗ್ಯೂ ಸಹ ಜನ ಹೆಚ್ಚಾಗ್ತಾ ಇದ್ದರಿಂದ ತನ್ನ ಕೈಯನ್ನು ಅವ್ರಿಗೆ ಎತ್ತೋದಕ್ಕೆ ಆಗ್ತಾ ಇರಲಿಲ್ಲ. He was so tired, worn out. He was just lying down like this. ಅವರು ಬಹಳವಾಗಿ ಆಯಾಸಗೊಂಡಂತವರಾಗಿ ಕಾಣಲ್ಪಡ್ತಾರೆ. Just imagine that man was standing so many hours. After preaching, he was praying and tired. Now totally all energy out. ಇವರು ಎಷ್ಟೋ ಗಂಟೆಗಳ ಕಾಲ ನಿಂತುಕೊಂಡು ದೇವರ ವಾಕ್ಯವನ್ನು ಸಾರಿದ ನಂತರ ಪ್ರಾರ್ಥನೆ ಮಾಡಿ ಅವರು ಆಯಾಸಗೊಂಡಿದ್ದಾರೆ. Oh, the crowd is not bothered about Dr. Dinakaran. ಅಲ್ಲಿ ಡಾಕ್ಟರ್ ದಿನಕರನ್ ಅವರನ್ನು ಕುರಿತಾಗಿ ಅವರಿಗೆ ಇದ್ದಂತ ಆಯಾಸವನ್ನು ಕುರಿತಾಗಿ ಜನರು ಚಿಂತೆ ಮಾಡಲಿಲ್ಲ. What they want is prayer from him so that they get benefited. They get healed. They get all the benefits. ಅವರಿಗೆ ಬೇಕಾಗಿರುವಂತದ್ದೆಲ್ಲ ಅವರಿಂದ ಪ್ರಾರ್ಥನೆ ಮಾತ್ರವೇ. ಯಾಕೆಂದ್ರೆ ಆ ಒಂದು ಪ್ರಾರ್ಥನೆಯಿಂದ ಇವರಿಗೆ ಬೇಕಾದಂತ ಕಾರ್ಯಗಳು ದೊರೆಯುತ್ತದೆ, ಬೇಕಾದಂತ ಲಾಭಗಳು ದೊರೆಯುತ್ತದೆ. ಆ ವ್ಯಕ್ತಿಯನ್ನು ಕುರಿತಾಗಿ ಇವರಿಗೆ ಚಿಂತೆ ಇಲ್ಲ. I see people coming. This man closed his eyes. He was just lying down. These people come, lift his hand, keep it on their head, and they themselves pray, then go.
ಅವರು ಆಯಾಸಗೊಂಡವರಾಗಿ ಹಾಗೆ ಬಿದ್ದಂತವರಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಸಹ ಜನರು ಅವರ ಹತ್ರ ಬಂದು ಅವರ ಕೈಯನ್ನು ತೆಗೆದು ಇವರ ತಲೆ ಮೇಲೆ ಇಟ್ಟುಕೊಂಡು ಪ್ರಾರ್ಥಿಸಿಕೊಂಡು ಹೋಗುತ್ತಾ ಇದ್ರು. Hello. What they want? They don't want Dr. Dinagaran. They're not bothered about Dr. Dinagaran. But his touch, his hand touch on their head. So, and he was just like people are coming. Nanakakudi. You come to a crucifixion, still want the garments of God, not Jesus Christ. ಅವರು ದಿನಕರನವರನ್ನು ಕುರಿತಾಗಿ ಚಿಂತಿಸುತ್ತಾ ಇಲ್ಲ. ಅವ್ರು ಹೇಗೋದ್ರೂ ಪರವಾಗಿಲ್ಲ, ತಮಗೆ ಬೇಕಾದಂತ ಲಾಭವು ದೊರೆಯಬೇಕೆಂಬುದಾಗಿ ಹೇಳಿ ಅವರ ಕೈಯನ್ನಿಟ್ಟು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಪ್ರಾರ್ಥಿಸಿಕೊಂಡು ಹೋಗುತ್ತಾ ಇದ್ರು. ಪ್ರೀತಿಯುಳ್ಳ ದೇವಜನರೇ, ನೀವು ಶಿಲುಬೆಯ ಮರಣದಲ್ಲಿ ಯೇಸು ಇರುವಂತಹ ಸಮಯದಲ್ಲಿಯೂ ನಿಮಗೆ ಬೇಕಾಗಿರುವಂತ ಲಾಭವನ್ನು ಕುರಿತಾಗಿ ಮಾತ್ರವೇ ಯೋಚಿಸುವಂತವರಾಗಿರುತ್ತೀರಿ. Now comes the first word of God saying that, Father, forgive them. They do not know what they have done. And what they are doing, they do not know. Forgive them. The first word of God. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆಡಿದಂತ ಮೊಟ್ಟ ಮೊದಲನೆಯ ಮಾತು, ತಂದೆಯೇ ಅವರಿಗೆ ಕ್ಷಮಿಸು, ಅವರು ಏನು ಮಾಡುತ್ತಾ ಇದ್ದಾರೋ ಅರಿಯರು ಎಂಬುದಾಗಿ. Who are the crowds, my dear friend? ಅಲ್ಲಿದ್ದಂತ ಜನರು ಯಾರು? We have seen betrayer. We have seen a person who denies, the crowd which going against Jesus, the disciple who deserted, and the soldiers who are dividing the garments. All those people, everyone there to crucify Jesus Christ. ಅಲ್ಲಿದ್ದಂತ ಜನರೆಲ್ಲ ಯಾರು ಯೇಸುವನ್ನು ಹಿಡಿಕೊಟ್ಟು ಆತನನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಹೇಳಿದಂತ ಜನರು, ಆತನಿಗೆ ಮೋಸ ಮಾಡಿದಂತವರು, ಆತನನ್ನ ತನಗೆ ಯಾರು ಎಂಬುದಾಗಿ ತಿಳಿದೇ ಇಲ್ಲ ಎಂದು ಹೇಳಿದಂತ ಜನರು, ಹಾಸ್ಯ ಮಾಡಿ ಆತನನ್ನು ಇಟ್ಟುಕೊಂಡು ವಿನೋದ ಮಾಡಿದಂತ ಜನರು, ಸೈನಿಕರು, ಈ ರೀತಿಯಾಗಿ ಅನೇಕ ಜನರು ಅಲ್ಲಿ ಕಂಡು ಬರುತ್ತಾರೆ. Do you think the high priest, the governors, they do not know what they do? ಅಲ್ಲಿದ್ದಂತ ರಾಜ್ಯಪಾಲರೇ ಆಗಲಿ, ಇದ್ದಂತ ರಾಜಕೀಯ ವ್ಯಕ್ತಿಗಳೇ ಆಗಲಿ, ಅವ್ರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದೀರಾ? The crowd said, whatever the punishment should come, let it come on our head and on our children's. ಅಲ್ಲಿದ್ದಂತ ಜನರು ಹೇಳಿದಂತ ಮಾತು, ಈ ಒಂದು ಕಾರ್ಯಕ್ಕೆ ಯಾವುದೇ ಅಪರಾಧವೂ ಇಲ್ಲವೇ ಶಿಕ್ಷೆಯು ಬರುವುದಾದ್ರೆ ಅದು ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಇರಲಿ ಎಂಬುದಾಗಿ ಜನರು ಹೇಳ್ತಾರೆ. Father, forgive them. They do not know what they do. ತಂದೆಯೇ, ಅವರು ಏನು ಮಾಡ್ತಾ ಇದ್ದಾರೋ ಅವರಿಗೆ ತಿಳಿಯರು, ಅವರನ್ನು ಕ್ಷಮಿಸು. Knowing, Jesus knowingly, he pleads. The first word is a plead to his Father. ಎಲ್ಲವನ್ನು ತಿಳಿದಂತವನಾಗಿಯೂ ಯೇಸು ಕ್ರಿಸ್ತನು ತನ್ನ ತಂದೆಯ ಬಳಿಯಲ್ಲಿ ಬೇಡಿಕೊಳ್ಳುವಂತ ಮಾತು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. And this word, and I went through it, was not captured by any of the disciples. In none of the Gospels. In none of the Gospels, I say, except in Luke, this word is there. ಇಲ್ಲಿ ಎಲ್ಲಾ ಸುವಾರ್ತೆಗಳಲ್ಲಿ ಗಮನಿಸಿ ನೋಡಬೇಕಾದ್ರೆ ಯಾವುದೇ ಸುವಾರ್ತೆಯಲ್ಲಿ ಈ ಒಂದು ದೇವರು ನುಡಿದಂತ ಮೊದಲನೆಯ ವಾಕ್ಯವು ಅಲ್ಲಿ ಹೇಳಲ್ಪಟ್ಟಿಲ್ಲ. ಲೂಕನ ಬರೆದ ಸುವಾರ್ತೆಯಲ್ಲಿ ಮಾತ್ರವೇ ಇದು ಬರೆಯಲ್ಪಟ್ಟಿದೆ. And Luke was not a disciple of Jesus Christ during his period. ಆ ಒಂದು ಸಮಯದಲ್ಲಿ ಲೂಕನು ಯೇಸುವಿನ ಶಿಷ್ಯನಾಗಿ ಕಂಡು ಬರಲಿಲ್ಲ. He was with Paul. ಆತನು ಪೌಲನ ಸಂಗಡ ಇದ್ದಂತವನು. And he says, nobody, see the word, forgive. The word forgive was not recorded by any of the disciples. ಆದರೆ ಆತನು ಹೇಳಿದಂತ ಈ ಒಂದು ಮಾತು, ಕ್ಷಮಿಸು ಎಂದು ಹೇಳುವಂತ ಮಾತು ಯಾವುದೇ ಶಿಷ್ಯರ ಒಂದು ಪುಸ್ತಕಗಳಲ್ಲಿ ಬರೆಯಲ್ಪಡಲಿಲ್ಲ. Because they were not there when Jesus was crucified at that time. ಯಾಕೆಂದರೆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಂತ ಆ ಸಮಯದಲ್ಲಿ ಯಾವುದೇ ಶಿಷ್ಯರು ಅಲ್ಲಿ ಕಂಡು ಬರಲಿಲ್ಲ. Everyone deserted.
ಅಲ್ಲಿ ಎಲ್ಲರೂ ಯೇಸುವನ್ನು ಬಿಟ್ಟು ಓಡಿ ಹೋದರು. தாம் தாம் துணை என்ன நயந்தூரை சொன்னவர், தாம் தாம் துணை என்ன நயந்தூரை சொன்னவர், நட்பாட்டில் விட்டாரையா அடியேனை நட்பாட்டில் விட்டாரையா. அப்படியே கன்னத்தில் பொண்ணு சொல்லுவான், ನಾನೇ ಸಂಗಡ ಇರುತ್ತೇನೆ, ನಾನೇ ನಿನ್ನೊಂದಿಗೆ ಎಲ್ಲಾ ಇದಕ್ಕೂ ಬರುತ್ತೇನೆ ಎಂದು ಹೇಳಿದಂತವರು ನನ್ನನ್ನು ಮಧ್ಯದಲ್ಲಿ, ಹೊಳೆಯ ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಓಡಿ ಹೋದರು. all the disciples deserted. ಎಲ್ಲಾ ಶಿಷ್ಯರು ಬಿಟ್ಟು ಓಡಿ ಹೋದರು. Father, forgive them, they do not know what they do. ತಂದೆಯೇ ಅವರಿಗೆ ಕ್ಷಮಿಸು, ಅವರು ಏನು ಮಾಡ್ತಾ ಇದ್ದಾರೋ ಅರಿಯರು. In Luke chapter 1 verse 3 says, it seems good to me, Luke is writing to Theophilus, he says, having had perfect understanding of all things, the very first to write to you an orderly account. Oh, most Theophilus, orderly account. Now Luke only puts this orderly account, there he brings the first word, Father, forgive. ಇಲ್ಲಿ ನಾವು ಸತ್ಯವೇದದಲ್ಲಿ ಗಮನಿಸಿ ನೋಡಬೇಕಾದ್ರೆ, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಗಮನಿಸಿ ನೋಡಬೇಕಾದ್ರೆ, ಈತನು ಮಾತ್ರವೇ ಇರುವಂತ ಉಪದೇಶಿಸಿರುವಂತ ವಿಷಯಗಳು ಯಥಾರ್ಥವಾದವುಗಳೆಂದು ತಿಳಿದುಕೊಂಡು ಅವೆಲ್ಲವನ್ನು ಆತನು ಶೇಖರಿಸಿ ಬರೆದಿರುವುದನ್ನು ಕಾಣುತ್ತೇವೆ. Jesus during his period, he was talking about forgiveness. ಯೇಸು ಕ್ರಿಸ್ತನು ತನ್ನ ಸಮಯಗಳಲ್ಲಿ ಆತನು ಕ್ಷಮೆಯನ್ನು ಕುರಿತಾಗಿ ಮಾತಾಡಿದನು. Oh, his prayer itself, the Lord's Prayer says, Father, forgive our debts as we forgive our debtors. Those who trespass against us, Lord, as we forgive them, you forgive us. ಆತನು ಹೇಳಿಕೊಟ್ಟಂತ ಪರಲೋಕ ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತನು ಹೇಳಿದಂತ ಮಾತು, ತಂದೆಯೇ ಅವರನ್ನು ಕ್ಷಮಿಸು, ನಾವು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಹೇಳಿಕೊಡ್ತಾನೆ. Hallelujah. 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 Whatever Jesus told, he practiced even at the time of suffering. ಯೇಸು ಕ್ರಿಸ್ತನು ಹೇಳಿದಂತ ಮಾತುಗಳನ್ನು ಆತನು ತನ್ನ ಜೀವಿತದಲ್ಲಿ ಪ್ರತಿಯೊಂದನ್ನು ಮಾಡಿ ತೋರಿಸಿದನು. ತಾನು ಮರಣದ ಒಂದು ಸಮಯದಲ್ಲಿ ಇರುವಾಗಲೂ ಆ ಎಲ್ಲಾ ಕಾರ್ಯಗಳನ್ನು ಮಾಡಿ ತೋರಿಸುವುದನ್ನು ಕಾಣುತ್ತೇವೆ. It's an unconditional love. It's unconditional love Jesus shown to his people. ಯೇಸು ಕ್ರಿಸ್ತನು ತನ್ನ ಅಪರಿಮಿತವಾದಂತಹ ಪ್ರೀತಿಯನ್ನು ತನ್ನ ಜನರ ಮೇಲೆ ತೋರಿಸುವುದನ್ನು ಕಾಣುತ್ತೇವೆ. Whether you are an enemy, whether you are my friend, Jesus says, I will forgive. ನೀನು ನನ್ನ ಸ್ನೇಹಿತನೇ ಆಗಿರಲಿ, ದ್ವೇಷಿಯಾಗಿರಲಿ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಎಂಬುದಾಗಿ ಯೇಸು ಹೇಳ್ತಾನೆ. My dear friend, do we apply that in our life? We want God to forgive us, but are you willing to forgive your neighbor? ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಮಾತನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುತ್ತಾ ಇದ್ದೇವಾ? ಯೇಸು ನಮ್ಮನ್ನು ಕ್ಷಮಿಸಬೇಕೆಂಬುದಾಗಿ ಬಯಸುತ್ತೇವೆ, ಆದರೆ ನಾವು ಬೇರೆಯವರನ್ನು ಕ್ಷಮಿಸುತ್ತಾ ಇದ್ದೇವಾ? Or do you want to take revenge? ಇಲ್ಲವೇ ನಾವು ಮುಯ್ಯಿ ತೀರಿಸಿಕೊಳ್ಳಬೇಕೆಂಬುದಾಗಿ ಬಯಸುತ್ತೇವಾ? Forgiveness is the first word of Jesus Christ, and it is the fundamental word of Christianity. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆಡಿದಂತ ಮೊಟ್ಟ ಮೊದಲನೆಯ ಮಾತು ಕ್ಷಮಾಪಣೆಯನ್ನು ಕುರಿತಾಗಿ. ಅದು ಕ್ಷಮೆ ಎಂದು ಹೇಳುವುದಾದರೆ ಕ್ರಿಸ್ತಿಯ ಜೀವನದ ತಳಹದಿಯಾಗಿ ಕಾಣಲ್ಪಡುತ್ತದೆ. Hallelujah. My dear friend, if you want to be in heaven, if you want to be with Jesus Christ, you have to follow what Jesus practiced at the time of his crucifixion. ಪ್ರೀತಿಯುಳ್ಳ ದೇವಜನರೇ, ನೀವು ಯೇಸುವನ್ನು ಹಿಂಬಾಲಿಸುವುದಾದರೆ, ಆತನ ಸಂಗಡ ಇರಬೇಕೆಂಬುದಾಗಿ ಬಯಸುವುದಾದರೆ, ಆತನು ತನ್ನ ಜೀವಿತದಲ್ಲಿ ಮಾತ್ರವಲ್ಲದೆ ಶಿಲುಬೆಯಲ್ಲಿ ಇರುವಾಗಲೂ ಸಹ ತನ್ನ ಜೀವಿತದಲ್ಲಿ ಮಾಡಿದಂತ ಪ್ರತಿಯೊಂದು ಕಾರ್ಯವನ್ನು ನಾವು ಸಹ ಹಿಂಬಾಲಿಸಬೇಕಾಗಿದೆ. Hallelujah. Hallelujah. And the second word Jesus says to one of the thieves, today you will be with me in paradise.
ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆಡಿದಂತ ಎರಡನೆಯ ಮಾತಾಗಿ ತನ್ನ ಪಕ್ಕದಲ್ಲಿ ಇದ್ದಂತ ಕಳ್ಳನನ್ನು ನೋಡಿ ಹೇಳುವಂತ ಮಾತು, ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿಯಲ್ಲಿ ಇರುವಿ ಎಂಬುದಾಗಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. My dear friend, Jesus knew no one is perfect. ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿತ್ತು ಯಾರು ಯಾವುದರಲ್ಲೂ ಉತ್ತಮರಲ್ಲ ಎಂಬುದಾಗಿ. Romans chapter 3 verse 10 says, there is none righteous, no, not one. There is none who understands. There is none who seeks after God. And they all have turned aside. They together become unprofitable. There is none who does good, not one. All have sinned and fallen short of the glory of God. Romans 3. ರೋಮಾಪುರದವರಿಗೆ ಬರೆದ ಪತ್ರಿಕೆ 3:10. 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಶಾಸ್ತ್ರದ ಮಾತು ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾನೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. Hallelujah. ಹಲ್ಲೆಲೂಯಾ. So my dear friend, you can't say, oh, I am greater than that person. I'm holier than that fellow. He is a criminal. I am a holy man. My dear friend, no, not one who is righteous. ಪ್ರೀತಿಯುಳ್ಳ ದೇವಜನರೇ, ಆ ವ್ಯಕ್ತಿಗಿಂತ ನಾನು ಒಳ್ಳೆಯವನು, ಈ ವ್ಯಕ್ತಿಗಿಂತ ನಾನು ಉತ್ತಮನು, ನಾನು ಮಾಡುವಂತ ಕೆಲಸ ಉತ್ತಮ ಎಂಬುದಾಗಿ ಯಾರು ಹೇಳಿಕೊಳ್ಳುವುದಕ್ಕೆ ಆಸ್ಪದವೇ ಇಲ್ಲ. ಯಾಕೆಂದರೆ ಈ ದೇವರ ವಾಕ್ಯದ ಪ್ರಕಾರವಾಗಿ ಒಬ್ಬನು ನೀತಿವಂತನು ಇಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ. One of the criminals, the criminal was caught and hanging on the cross. Jesus says, hello, my dear friend, you have a place in heaven. ಯೇಸು ಕ್ರಿಸ್ತನ ಸಂಗಡ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದಾಗ ಆತನು ಅವರನ್ನು ನೋಡಿ ಹೇಳುವಂತ ಮಾತು, ಈ ದಿನದಲ್ಲಿ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ. For me, a criminal, but there I have a place in heaven. ನಾನು ದುಷ್ಕರ್ಮಿಯಾಗಿರುವಾಗ ನನಗೂ ಸಹ ಅಪ್ಪರ ಲೋಕದಲ್ಲಿ ಸ್ಥಳ ಉಂಟು. Yes, my dear friend. ಹೌದು ಪ್ರೀತಿಯುಳ್ಳ ಸ್ನೇಹಿತರೆ, For everyone there is a place. ಪ್ರತಿಯೊಬ್ಬರಿಗೂ ಆತನು ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. Jesus is willing to give that place to you, ಯೇಸು ಕ್ರಿಸ್ತನು ಆ ಒಂದು ಸ್ಥಳವನ್ನು ನಿನಗೋಸ್ಕರ ಕೊಡಲು ಬಯಸುತ್ತಾನೆ. provided Romans chapter 10 verse 9 says, Roma- if you confess with your mouth the Lord Jesus and believe in your heart that God has raised him from dead, you will be saved. And if we, First John chapter 1:9 says, if we confess our sins, he is faithful and just to forgive our sins and to cleanse us from all unrighteousness. ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಮಾತ್ರವಲ್ಲದೆ ಮೊದಲನೇ ಪತ್ರಿಕೆಯಾದಂತಹ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನನ್ನು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. Hallelujah. ಹಲ್ಲೆಲೂಯಾ. Only one thing is required, my friend. ಒಂದು ಮಾತ್ರ ಅವಶ್ಯಕವಾಗಿದೆ ಪ್ರೀತಿಯುಳ್ಳ ಸ್ನೇಹಿತರೆ, Confess your sin. ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿರಿ. If you confess our sin, our Lord is graceful to forgive us. ನೀವು ನಿಮ್ಮ ಪಾಪಗಳನ್ನು ಕ್ಷಮಿಸುವುದಾದರೆ ಆತನು ನಮಗೆ ಕೃಪೆಯುಳ್ಳಂತವನಾಗಿ ಕ್ಷಮಿಸುವಂತವನಾಗಿ ಕಾಣಲ್ಪಡುತ್ತಾನೆ. There are two people on the sides of Jesus Christ, one on the right and one on the left. ಯೇಸು ಕ್ರಿಸ್ತನ ಎರಡು ಬದಿಗಳಲ್ಲಿ ಬಲಗಡೆಯಲ್ಲಿ ಒಬ್ಬನು ಎಡಗಡೆಯಲ್ಲಿ ಒಬ್ಬನು ಕಾಣಲ್ಪಡ್ತಾನೆ. One person takes a stand that yes, I am a sinner, and he confesses sin and accept Jesus Christ is saying that, Lord, when you come, remember me. ಅಲ್ಲಿ ಒಬ್ಬನು ಮಾತ್ರ ಯೇಸು ಕ್ರಿಸ್ತನ ಬಳಿಯಲ್ಲಿ ತಾನು ಪಾಪಿಯು ಮಾಡಿದಂತ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ, ದೇವರೇ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಹಿಂತಿರುಗಿ ಬರುವಾಗ ನನ್ನನ್ನು ನೆನೆಸಿಕೊ ಎಂಬುದಾಗಿ ಆತನನ್ನು ಅಂಗೀಕರಿಸಿಕೊಳ್ಳುವುದನ್ನು ಕಾಣುತ್ತೇವೆ. The other one was so arrogant and said, oh,
If you are a God, you save yourself and save us also. ಆದ್ರೆ ಇನ್ನೊಬ್ಬ ದುಷ್ಕರ್ಮಿಯೋ ಆತನು ಬಹಳ ಹಠಮಾರಿಯಾಗಿದ್ದುಕೊಂಡು ನೀನು ದೇವರ ಆಗಿರುವುದಾದ್ರೆ ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಹೇಳ್ತಾನೆ. Hallelujah. Hallelujah. Say hallelujah. Tired ஆயிட்டீங்களா? All tired? ஒன்னா இருக்கு 3 hours journey till Jesus Christ is crucified. At least you will sit and watch. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹಾಕುವ ತನಕ ಬರೀ 3 ಗಂಟೆಗಳ ಕಾಲ ಆ ನಡೆಯುವಂತ ಕಾರ್ಯಗಳು, ಅದನ್ನು ಕುಳಿತುಕೊಂಡು ಗಮನಿಸಿ ನೋಡಿ. Hallelujah. Hallelujah. Just imagine Jesus Christ hanging on the cross saying to you, my dear friend, you will be with me in paradise. ಯೇಸು ಕ್ರಿಸ್ತನನ್ನು ಶಿಲುಬೆಯಲ್ಲಿ ಹಾಕಿದಂತ ಸಮಯದಲ್ಲಿ ಆತನ ಶಿಲುಬೆಯಲ್ಲಿ ತೂಗುತ್ತಾ ನಿನ್ನನ್ನು ನನ್ನನ್ನು ನೋಡಿ ಹೇಳುವಂತ ಮಾತು, ನೀನು ನನ್ನ ಸಂಗಡ ಪರದೇಶಿಯಲ್ಲಿ ಇರುವೆ ಎಂಬುದಾಗಿ ಹೇಳುವಂತ ಮಾತನ್ನು ಕಲ್ಪಿಸಿಕೊಂಡು ನೋಡಿ. Confess your sin. ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ Accept Lord Jesus Christ. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಿರಿ. You have a place in heaven reserved for you. ನಿನಗೋಸ್ಕರ ಆತನು ಒಂದು ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. And he turns back and sees his mother and one of his disciple by name John. ಆತನು ಹಿಂತಿರುಗಿ ನೋಡುವಂತ ಸಮಯದಲ್ಲಿ ತನ್ನ ತಾಯಿಯಾದ ಮರಿಯಳು ಮತ್ತು ಆಪ್ತ ಮಿತ್ರನಾದಂತ ಮತ್ತು ಶಿಷ್ಯನಾದಂತ ಯೋಹಾನನನ್ನು ಕಾಣುತ್ತಾನೆ. This is the third word from our Lord Jesus Christ. ಇದು ಯೇಸು ಕ್ರಿಸ್ತನು ಆಡಿದಂತ 3ನೆಯ ಮಾತು. Woman, behold your son. And he said to the disciples, behold your mother. John chapter 19, verse 26 to 27. ಯೇಸು ಕ್ರಿಸ್ತನು ಆಡಿದಂತ 3ನೆಯ ಮಾತು ಇಲ್ಲಿ ಹೇಳಲ್ಪಟ್ಟಿದೆ. ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 26-27ನೇ ವಾಕ್ಯದಲ್ಲಿ, ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. Oh my dear friend, many times we wonder whether God really cares for us. Does he know I'm hungry? Does he know I am sick? Does he bother about me? ಅನೇಕ ವೇಳೆಗಳಲ್ಲಿ ದೇವರು ನಮ್ಮನ್ನು ನೋಡುತ್ತಾನ, ನನ್ನ ಬಗ್ಗೆ ಚಿಂತಿಸುತ್ತಾನ, ನಾನು ಹಸಿವೆಯಿಂದ ಇದ್ದೇನೆ, ನನಗೆ ಯಾವುದೋ ತೊಂದರೆಗಳು ಇದೆ, ಕಾಯಿಲೆಯಿಂದ ಬಳಲುತ್ತಾ ಇದ್ದೇನೆ, ನರಳುತ್ತಾ ಇದ್ದೇನೆ, ಇದೆಲ್ಲ ಆತನಿಗೆ ಗೊತ್ತಾ ಎಂಬುದಾಗಿ ನೀವು ಕೇಳಬಹುದು. Many times we ask God, do you have eyes? I'm undergoing so much pain, sufferings. I am really down. I'm sick, but you are not doing anything. You don't care for me. ದೇವರೇ, ನನ್ನ ಜೀವಿತದಲ್ಲಿ ಎಷ್ಟೋ ಬಾಧೆಗಳನ್ನು ಅನುಭವಿಸುತ್ತಾ ಇದ್ದೇನೆ, ನೋವನ್ನು ಅನುಭವಿಸುತ್ತಾ ಇದ್ದೇನೆ, ಆದರೆ ನೀನು ಮಾತ್ರ ಅದನ್ನು ಕುರಿತಾಗಿ ಚಿಂತಿಸುವುದೇ ಇಲ್ಲ, ಅದನ್ನು ನೋಡ್ತಾನೆ ಇಲ್ಲ, ನಿನಗೆ ಕಣ್ಣೇ ಇಲ್ಲ ಎಂಬುದಾಗಿ ನಾವು ಹೇಳುತ್ತೇವೆ. Our God is a God of love, compassion. ನಮ್ಮ ದೇವರು ಪ್ರೀತಿ ಸ್ವರೂಪಿಯು ದಯಾಮಯ ಆದಂತ ದೇವರಾಗಿದ್ದಾನೆ. Say hallelujah. Hallelujah. When he saw the 5,000 people starving without food, he said, oh, give them food. ಅಲ್ಲಿ 5,000 ಜನರು ಆಹಾರವಿಲ್ಲದಂತೆ ಅವರು ಯೇಸುವಿನ ಸ್ವಾರ್ಥೆಯನ್ನು ಕೇಳುತ್ತಿರುವಂತಹ ಸಮಯದಲ್ಲಿ ಹಸಿವಿನಿಂದ ಜನರು ಬಳಲುತ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಅವರಿಗೆ ಆಹಾರವನ್ನು ಕೊಡುವುದಕ್ಕೆ ಹೇಳ್ತಾನೆ. The disciples came and told Jesus Christ, let them send the people out. Let them go somewhere. Let them go somewhere and get their food. ಅಲ್ಲಿ ಶಿಷ್ಯರು ಬಂದು ಯೇಸುವನ್ನು ನೋಡಿ ಹೇಳುವಂತ ಮಾತು, ಅವರನ್ನೆಲ್ಲ ಕಳಿಸಿ ಬಿಡಿ, ಅವರು ಎಲ್ಲಾದ್ರೂ ಹೋಗಿ ಊಟ ಮಾಡ್ಕೊಂಡು ಬರ್ಲಿ, ಇಲ್ಲಿ ಊಟಕ್ಕೆ ಇಲ್ಲ ಎಂಬುದಾಗಿ ಹೇಳುವುದನ್ನು ಕಾಣ್ತೇವೆ. But Jesus, no, you give the food. ಆದ್ರೆ ಯೇಸು ಹೇಳುವಂತ ಮಾತು, ನೀವು ಅವರಿಗೆ ಆಹಾರ ಕೊಡಿರಿ. Hallelujah. Hallelujah. He is our provider. ಆತನು ನಮಗೆ ಎಲ್ಲವನ್ನು ಒದಗಿಸುವಾತನಾಗಿದ್ದಾನೆ. He knows when you are hungry. ನಿನಗೆ ಹಸಿವೆಯಿಂದ ಇರುವಾಗ ಆತನಿಗೆ ಗೊತ್ತು. He knows your suffering. He knows your pain. He knows your sickness. ನಿನ್ನ ನೋವು, ನೀನು ಬಳಲುತ್ತಾ ಇರುವುದು, ನಿನ್ನ ಕಾಯಿಲೆ, ನಿನ್ನ ಎಲ್ಲಾ ಕಾರ್ಯಗಳು ಆತನಿಗೆ ಚೆನ್ನಾಗಿ ಗೊತ್ತು. Even at the time of crucifixion, while he was hanging on the cross and his blood completely getting oozed out, he saw his mother and he said, woman, here is your son. And he tells his disciples, John, saying that, here is your mother, take care. My dear friend, God always sends his help wherever you are.
ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ರಕ್ತವು ಸುರಿಯುತ್ತಾ ಇದ್ದರೂ ಸಹ, ಬಾಧೆ ಸಂಕಟಗಳನ್ನು ಅನುಭವಿಸುತ್ತಾ ಇದ್ದರೂ ಸಹ, ತನ್ನ ಜವಾಬ್ದಾರಿಯನ್ನು ಮರೆಯದಂತ ವ್ಯಕ್ತಿಯಾಗಿ ಆತನು ತನ್ನ ತಾಯಿಯನ್ನು ನೋಡಿ ಹೇಳುವಂತ ಮಾತು, ಈಗೋ ನಿನ್ನ ಮಗನು, ಮತ್ತು ಯೋಹಾನನ್ನು ನೋಡಿ ಹೇಳುವಂತ ಮಾತು, ಈಗೋ ನಿನ್ನ ತಾಯಿ. ನೀನು ಎಲ್ಲಿಯೇ ಇದ್ದರೂ ನಿನಗೆ ಯಾವುದೇ ರೀತಿಯಾದಂತ ಸಹಾಯವು ಬೇಕು ಎಂಬುದಾಗಿ ತಿಳಿದಿದ್ದರೂ ಸಹ ಆತನು ನಿನಗೆ ಸಹಾಯವನ್ನು ಕಳುಹಿಸುವಂತ ದೇವರಾಗಿ ಕಾಣಲ್ಪಡ್ತಾ ಇದ್ದಾನೆ. He wanted someone to take care of his mother. ಆತನು ತನ್ನ ಶಿಷ್ಯನನ್ನು ಕಳುಹಿಸಿ ತನ್ನ ತಾಯಿಯನ್ನು ನೋಡಿಕೊಳ್ಳುವುದಕ್ಕೆ ಕಳಿಸುತ್ತಾನೆ. Cast your burden upon me, I care for you, Jesus says. ಯೇಸು ಕ್ರಿಸ್ತನು ಹೇಳುವಂತ ಮಾತು, ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸುವವನಾಗಿದ್ದೇನೆ ಎಂಬುದಾಗಿ. That God of love and God of compassion, God who cares for you. ಪ್ರೀತಿ ಸ್ವರೂಪಿಯಾದಂತ ದೇವರು ಮತ್ತು ನಿಮ್ಮನ್ನು ದಯೆಯಿಂದ ನೋಡುವಂತ ದೇವರು, ನಿನಗೋಸ್ಕರವಾಗಿ ಚಿಂತಿಸುವಂತ ದೇವರಾಗಿದ್ದಾನೆ. This is the promise of God. And Isaiah chapter 46 verse 4 says, Isaiah chapter 46 verse 4 says, even unto your old age I am he, and even to gray hairs I will carry you. I have made you, I will bear. Even I will carry and will deliver you, my dear friend. ಇಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 46ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು, ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು, ಹೌದು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಆಧಾರ, ಈಸ್ ಮೈ ಸಪೋರ್ಟ್ ಆಲ್ ಥ್ರೂ. ನನಗೆ ಎಂದಿಗೂ ಆತನೇ ಆಧಾರವಾಗಿದ್ದಾನೆ. Hallelujah. ಹಲ್ಲೆಲೂಯಾ, Hallelujah. ಕಣ್ಣೀರಿಂದ ಬಂದಿರುವೆ ತಾಯಿಗೆ ನೋಡಿ ಹೇಳ್ತಾನೆ, ನಾನೇ ನಿನಗ ಆಧಾರ. Hallelujah. ಹಲ್ಲೆಲೂಯಾ. My dear friend, when you come to Jesus Christ, He will never leave you nor forsake you throughout your life till to our own funeral service. Even afterwards, my dear friend, He never leaves you. ಪ್ರೀತಿಯುಳ್ಳ ದೇವಜನರೇ, ಯೇಸುವನ್ನು ಹುಡುಕಿಕೊಂಡು ಬರುವಂತ ಸಮಯದಲ್ಲಿ ಆತನು ನಿನ್ನನ್ನು ಕೈ ಬಿಡುವುದೂ ಇಲ್ಲ, ತೊರೆಯುವುದೂ ಇಲ್ಲ. ನಿನ್ನ ಮುಪ್ಪಿನ ತನಕ ಮಾತ್ರವಲ್ಲದೆ ನೀನು ಸತ್ತ ನಂತರವೂ ನಿನ್ನ ಸಂಗಡ ಇದ್ದು ನಿನ್ನನ್ನು ನಡೆಸುವಾತನಾಗಿದ್ದಾನೆ. Hallelujah. ಹಲ್ಲೆಲೂಯಾ. He was in agony, he was in pain. ಆತನು ನೋವು ಮತ್ತು ದುಃಖಗಳಿಂದ ಕಾಣಲ್ಪಡುತ್ತಾನೆ. My dear friend, that time he cries out to God. He said, Eli, Eli, lama sabachthani. ಆತನು ಆ ಒಂದು ಸಮಯದಲ್ಲಿ ತನ್ನ ತಂದೆಯನ್ನು ನೋಡಿ ಹೇಳುವಂತ ಮಾತು, ಏಲಿ ಏಲಿ ಲಮಾ ಸಬಕ್ತಾನಿ. The fourth word, Matthew chapter 27, what 46 says. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ಹೇಳುವಂತ ಮಾತು, My God, why have you forsaken me? ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? Hallelujah. ಹಲ್ಲೆಲೂಯಾ. That what he says, Psalms 22. You can, if you read, it's there. The cry of a man, he says, My God, why have you abandoned me? ಇಲ್ಲಿ ಕೀರ್ತನೆಗಳು 22ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? Why Jesus was crying? ಯಾಕೆ ಯೇಸು ಕ್ರಿಸ್ತನಲ್ಲಿ ಮೊರೆ ಇಡುತ್ತಾ ಇದ್ದನು? He was separated from God. ಆತನು ದೇವರಿಂದ ಬೇರ್ಪಡಿಸಲ್ಪಟ್ಟನು. In between Jesus Christ and the Father, our sin came and covered him. ಯೇಸು ಕ್ರಿಸ್ತನು ಮತ್ತು ತಂದೆಗೂ ಮಧ್ಯದಲ್ಲಿ ನಮ್ಮ ಪಾಪಗಳು ಬಂದು ಆತನನ್ನು ಮುಚ್ಚಿಕೊಂಡವು. And now Jesus was separated from his Father. ಈಗ ಯೇಸುವು ತಂದೆಯಿಂದ ಬೇರ್ಪಡಿಸಲ್ಪಟ್ಟನು. Do you know, if you are separated from God, what happens? ಯೇಸುವಿನಿಂದ ದೇವರಿಂದ ನೀವು ದೂರ ಮಾಡಲ್ಪಡುವುದಾದರೆ ಏನಾಗುತ್ತದೆ ನಿಮಗೆ ಗೊತ್ತಾ? One night in New York City, the complete power was shut down. ನಿಮ್ಮ ಇರುವಂತ ಸ್ಥಳದಲ್ಲಿ ಒಂದು ರಾತ್ರಿ ವಿದ್ಯುತ್ ಇಲ್ಲದಿದ್ದರೆ ಏನಾಗುತ್ತದೆ?
In New York City, ಸಾರಿ in New York City, there was a power shutdown for one day. ನ್ಯೂಯಾರ್ಕ್ ಅಲ್ಲಿ ಒಂದು ದಿನದಲ್ಲಿ ವಿದ್ಯುತ್ ಇಲ್ಲದೆ ಇತ್ತು. What happened, you know? ಅಲ್ಲೇನಾಗಿತ್ತು? There were kiosk after kiosk. Vehicles stopped. Electric train stopped. Airport stopped. Your hospital stopped. Nothing moves, my dear friend. And your business cards don't work. No banks, no money, no food, no fridge, no delivery, my dear friend. If you are going for a delivery to a hospital, you are stuck. And your vehicle don't move because traffic signal jam. Everywhere flights could not fly. One day, lot of robbery, murder in one night. A power shutdown cost so many millions of dollars and pain to the people of New York City. ನ್ಯೂಯಾರ್ಕ್ ನಲ್ಲಿ ಒಂದು ದಿನದಲ್ಲಿ ವಿದ್ಯುತ್ ಕಡಿತವಾಗಿದ್ದರಿಂದ ಅನೇಕ ವಿಧವಾದಂತಹ ಗೊಂದಲಗಳು ಗಲಭೆಗಳು ಉಂಟಾಗುತ್ತದೆ. ಅಲ್ಲಿ ನೋಡಬೇಕಾದ್ರೆ ಎಲೆಕ್ಟ್ರಿಕ್ ಟ್ರೈನ್ ನಿಂತು ಹೋಗುತ್ತದೆ ಮತ್ತು ಅವರು ಮಾಡುತ್ತಿರುವಂತಹ ವ್ಯವಹಾರ ವಹಿವಾಟುಗಳು ನಿಂತು ಹೋಗುತ್ತದೆ ಮತ್ತು ಯಾವುದೇ ವ್ಯಾಪಾರಗಳು ನಡೆಯದೆ ಇರುವಂತಹ ಆಸ್ಪತ್ರೆಗಳು ಎಲ್ಲವೂ ಬಂದ್ ಮಾಡಲ್ಪಡುತ್ತದೆ ಮತ್ತು ನಿಮಗೆ ಬೇಕಾಗಿರುವಂತಹ ಚಿಕಿತ್ಸೆಯೂ ಸಹ ಅಲ್ಲಿ ದೊರೆಯದೆ ಹೋಗುತ್ತದೆ. ಇರುವಂತಹ ಕಾರ್ಡ್ಗಳು, ಡೆಬಿಟ್ ಕಾರ್ಡ್ಗಳು ಯಾವುದೇ ಆಗಲಿ ಅದನ್ನು ಉಪಯೋಗಿಸುವುದಕ್ಕೆ ಸಹ ಸಾಧ್ಯವಾಗದೇ ಇರುತ್ತದೆ. ಮಾತ್ರವಲ್ಲದೆ ಇರುವಂತಹ ಆ ಒಂದು ವಾಹನಗಳ ವಹಿವಾಟುಗಳು ನಡೆಯುವುದಕ್ಕೆ ಸಾಧ್ಯವಾಗದೆ, ಯಾಕೆಂದರೆ ಅಲ್ಲಿರುವಂತ ಒಂದು ಟ್ರಾಫಿಕ್ ಸಿಗ್ನಲ್ಗಳು ಕೆಲಸ ಮಾಡದೇ ಇರೋದ್ರಿಂದ ಎಲ್ಲಾ ಕಡೆಗಳಲ್ಲೂ ಟ್ರಾಫಿಕ್ ಜಾಮ್ ಈ ರೀತಿಯಾಗಿ ಆಗುವುದರಿಂದ ಅನೇಕ ಕಡೆಗಳಲ್ಲಿ ಕಳ್ಳತನವು, ಅನೇಕ ಕೆಟ್ಟ ಕಾರ್ಯಗಳು ನಡೆದು ಅನೇಕ ರೀತಿಯಾಗಿ ಅನೇಕ ಮಿಲಿಯನ್ ಗಟ್ಟಲೆ ಅವರಿಗೆ ನಷ್ಟ ಉಂಟಾಗಿದ್ದು ಮಾತ್ರವಲ್ಲದೆ ಜನರಿಗೂ ಸಹ ಅನೇಕ ರೀತಿಯಿಂದ ದೈಹಿಕವಾಗಿ ನಷ್ಟಗಳು ಉಂಟಾಗುತ್ತದೆ. One day power shut down. ಒಂದು ದಿನ ಮಾತ್ರವೇ ಅಲ್ಲಿ ವಿದ್ಯುತ್ ಇರಲಿಲ್ಲ. The God of power is shut down in your life for one day, my dear friend. You know the consequences. ನಿಮ್ಮ ಜೀವಿತದಲ್ಲಿಯೂ ಸಹ ವಿದ್ಯುತ್ನ ರೀತಿಯಲ್ಲಿರುವಂತಹ ದೇವರ ಬಲವು, ದೇವರು ನಿಮ್ಮ ಜೀವಿತದಲ್ಲಿ ಮುಚ್ಚಿ ಹಾಕಲ್ಪಡುವುದಾದರೆ ಅದರ ಪರಿಣಾಮವು ಏನಾಗುತ್ತದೆ ಎಂಬುದಾಗಿ ನಿಮಗೆ ಗೊತ್ತಾಗುವುದು. The power, when power is out, my dear friend, just imagine your position. ಆ ಒಂದು ಬಲವು ನಿಮ್ಮಿಂದ ದೂರವಾಗುವುದಾದರೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದಾಗಿ ಯೋಚಿಸಿ ನೋಡಿ. The sin covered Jesus Christ. Our sin, my dear friend, that's one Isaiah chapter 53 verse 4 says, surely he bore our griefs and carried our sorrows. Yet we esteemed him stricken for our transgressions. And he says, all were like sheep have gone astray. And we turned everyone to his own way. And the Lord laid on him the iniquity of us all. Our iniquities, our sin, what you and I committed, everything went and covered Jesus Christ, separating from the Father. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 4ನೇ ವಾಕ್ಯದ ನಂತರವಾಗಿ ಹೇಳಲ್ಪಟ್ಟಿದೆ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗುಣವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸುವುದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. My God, why have you forsaken me? ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? It's not God forsaken Jesus. It is your sin and my sin forsaken Jesus. ತಂದೆಯಾದಂತ ದೇವರು ಯೇಸುವನ್ನು ಕೈ ಬಿಡಲಿಲ್ಲ, ಆದರೆ ನಾನು ನೀನು ಮಾಡಿದಂತ ಪಾಪಗಳು ಯೇಸುವನ್ನು ತಂದೆಯಿಂದ ದೂರ ಮಾಡಿದೆ. Do you know, my dear friend, how much it cost Jesus Christ? ಯೇಸು ಕ್ರಿಸ್ತನಿಗೆ ಎಷ್ಟು ಕ್ರಯವನ್ನು ಸಲ್ಲಿಸಬೇಕಾಯಿತು ಎಂಬುದಾಗಿ ನಿನಗೆ ಗೊತ್ತು. To bring your sin upon his cross. ಆತನ ಮೇಲೆ, ತನ್ನ ಶಿಲುಬೆಯ ಮೇಲೆ ನಿನ್ನ ಪಾಪವನ್ನು ಹೊರುವುದಕ್ಕಾಗಿ. There is one song which says, I do not know
how much it cost to bring my sin upon the cross. ಒಂದು ಪದ್ಯದಲ್ಲಿ ಕವಿತೆಯಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನನ್ನ ಪಾಪಗಳನ್ನು ಶಿಲುಬೆಯ ಮೇಲೆ ಹೊರುವುದಕ್ಕಾಗಿ ಆತನು ಎಷ್ಟು ಕ್ರಯವನ್ನು ಸಲ್ಲಿಸಿದನೋ ಗೊತ್ತಿಲ್ಲ ಎಂಬುದಾಗಿ. My dear friend, ಪ್ರೀತಿಯುಳ್ಳ ಸ್ನೇಹಿತರೆ, do you want to continue with your sins? ನೀವು ನಿಮ್ಮ ಪಾಪಗಳಲ್ಲಿಯೇ ಇನ್ನು ಮುಂದುವರಿಯಬೇಕೆಂಬುದಾಗಿದ್ದೀರೋ? Every sin has to go upon the cross. ಪ್ರತಿಯೊಂದು ಪಾಪವೂ ಸಹ ಶಿಲುಬೆಯ ಮೇಲೆ ಹೋಗಬೇಕು. And who has to pay the penalty? It is Jesus Christ. ಅದಕ್ಕೆ ಕ್ರಯವನ್ನು ಯಾರು ಸಲ್ಲಿಸಬೇಕು? ಯೇಸು ಕ್ರಿಸ್ತನು. I am thirsty, Jesus said. ಯೇಸು ಕ್ರಿಸ್ತನು ಹೇಳಿದಂತ ಮಾತು ನನಗೆ ನೀರಡಿಕೆಯಾಗಿದೆ. John chapter 19 verse 28 says, ಯೋಹಾನ 19ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, and he knew everything was now finished, and to fulfill scripture said, I am thirsty. ಎಲ್ಲವೂ ಇನ್ನು ಮುಗಿಯಿತು ಎಂದು ತಿಳಿದ ತಕ್ಷಣ ಆತನು ಹೇಳಿದಂತ ಮಾತು ನನಗೆ ನೀರಡಿಕೆಯಾಗಿದೆ. The word very clearly says, to fulfill the prophecy, to fulfill the God's word, he said, I am thirsty. ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಎಂದು ಹೇಳ್ತಾನೆ. Oh my dear friend, here Jesus Christ says, I want to fulfill God's word. I want to fulfill the prophecy. And what these people do, they gave sour wine to him. ಅಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತು, ನಾನು ದೇವರು ಕೊಟ್ಟಂತ ಆ ಒಂದು ಕಾರ್ಯವನ್ನು ನೆರವೇರಿಸಬೇಕು, ಆತನ ಮಾತನ್ನು ನನ್ನ ಜೀವಿತದಲ್ಲಿ ಉಳಿಸಿಕೊಳ್ಳಬೇಕೆಂಬುದಾಗಿ ಹೇಳುವಂತ ಮಾತು ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಆ ಒಂದು ಸಮಯದಲ್ಲಿ ಇದ್ದಂತ ಸೈನಿಕರು ಆತನಿಗೆ ಹುಳಿ ರಸವನ್ನು ಕೊಡುವುದನ್ನು ಕಾಣುತ್ತೇವೆ. Can you drink the tamarind water, my dear friend? ಅಲ್ಲಿ ಹುಳಿ ರಸ ನೀವು ಕುಡಿಯುವುದಕ್ಕೆ ಸಾಧ್ಯ ಉಂಟು? When you are thirsty, can someone offers you tamarind water, can you drink? ನಿಮ್ಮಲ್ಲಿ ಯಾರಿಗಾದ್ರೂ ಬಾಯಾರಿಕೆ ಇರುವಾಗ ಹುಳಿ ರಸವನ್ನು ಕೊಡುವುದಾದ್ರೆ ನೀವು ಕುಡಿಯುವುದಕ್ಕೆ ಸಾಧ್ಯ ಉಂಟು? The people who divided the garments offered him the sour wine to him. ಯೇಸುವಿನ ವಸ್ತ್ರವನ್ನು ಚೀಟು ಹಾಕಿಕೊಂಡಂತ ವ್ಯಕ್ತಿಗಳು ಯೇಸುವಿಗೆ ಹುಳಿ ರಸವನ್ನು ಕೊಡುತ್ತಾರೆ. The people who draw the benefit out of Jesus Christ are now giving sour wine to him. ಯೇಸು ಕ್ರಿಸ್ತನಿಂದ ಲಾಭವನ್ನು ಪಡೆದುಕೊಂಡಂತ ವ್ಯಕ್ತಿಗಳು ಆತನಿಗೆ ಈಗ ಹುಳಿ ರಸವನ್ನು ಕೊಡ್ತಾ ಇದ್ದಾರೆ. When Jesus was born, he was told that his name is Jesus Christ, for he will save his people from their sins. ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನ ಹೆಸರು ಯೇಸು ಕ್ರಿಸ್ತನು, ಆತನು ತನ್ನ ಜನರನ್ನು ಬಿಡಿಸಿ ಕಾಯುವನು ಎಂಬುದಾಗಿ. Oh, he wants to save you people, save you and save me. ಆತನು ನಿನ್ನನ್ನು ನನ್ನನ್ನು ರಕ್ಷಿಸಬೇಕೆಂಬುದಾಗಿ ಬಯಸುತ್ತಾನೆ. But we are giving sour wine to him. ಆದರೆ ನಾವು ಆತನಿಗೆ ಹುಳಿ ರಸವನ್ನು ಕೊಡ್ತಾ ಇದ್ದೇವೆ. We had sin after sin. ನಾವು ಪಾಪಗಳ ಮೇಲೆ ಪಾಪವನ್ನು ಮಾಡ್ತಾ ಇದ್ದೇವೆ. He wants the God's word to be fulfilled. He wants to save people. ಆತನು ನಾವು ದೇವರ ವಾಕ್ಯವನ್ನು ನೆರವೇರಿಸಬೇಕು, ಜನರನ್ನು ಆತನ ಎಡೆಗೆ ಕರೆದುಕೊಂಡು ಬರಬೇಕೆಂಬುದಾಗಿ ಬಯಸುತ್ತಾನೆ. Jesus says, whoever comes to me will never be hungry, and whoever believes in me will never be thirsty. Let anyone who is thirsty come to me, and let the one who believes in me drink. Out of the believer's heart shall flow rivers of living water. ಅಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತು, ಯಾರ್ಯಾರು ಬಾಯಾರಿದಂತವರಾಗಿ ಕಾಣಲ್ಪಡುತ್ತೀರೋ ಅವರು ನಮ್ಮ ಬಳಿಗೆ ಬನ್ನಿರಿ, ಆಗ ಅವರ ಹೊಟ್ಟೆಯೊಳಗಿಂದ ನೀರಿನ ಹೊರತೆಗಳು ಹೊರಟು ಬರುವವು ಎಂಬುದಾಗಿ. Hallelujah. Hallelujah. Living water should flow out of the saved people. ಅಲ್ಲಿ ದೇವರ ಮಕ್ಕಳಿಂದ ಜೀವಕರವಾದಂತ ನೀರು ಹೊರಟು ಬರುವುದು. Are you producing living water or sour wine? ಆದರೆ ನೀನಾದರೂ ಆ ಜೀವಕರವಾದಂತ ನೀರಾಗಿ ಕಾಣಲ್ಪಡ್ತಾ ಇದೆಯೋ, ಇಲ್ಲವೇ ಹುಳಿ ದ್ರಾಕ್ಷರಸವಾಗಿದ್ದೀಯೋ? Oh, 2000 years back a soldier gave sour wine. My dear friend, I'm still continuing, you say. Do you say you want to continue to give sour wine to Jesus Christ or living water?
2000 ವರ್ಷಗಳ ಹಿಂದೆ ಯೇಸುವಿನ ಅಲ್ಲಿದ್ದಂತಹ ಸೈನಿಕರು ಯೇಸುವಿಗೆ ಹುಳಿರಸವನ್ನು ಕೊಟ್ಟರು. ಆದ್ರೆ ಈ ಒಂದು ದಿನದಲ್ಲಿ ನೀನು ಸಹ ಅದನ್ನೇ ಮಾಡಬೇಕೆಂಬುದಾಗಿ ಬಯಸುತ್ತಾ ಇದ್ದೀಯೋ? Hallelujah. 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 Jesus is hanging on the cross. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತೂಗಾಡ್ತಾ ಇದ್ದಾನೆ. It's okay, Pastor. When are you going to finish it? Are you asking me? ಇಲ್ಲ ಪಾಸ್ಟರ್, ಯಾವಾಗ ಮುಗಿಸ್ತೀರಾ ಅಂತ ನೀವು ಕೇಳ್ತಾ ಇದ್ದೀರಾ? It is finished. ತೀರಿತು. This is the sixth word from Jesus Christ. ಯೇಸು ಕ್ರಿಸ್ತನು ಆಡಿದಂತ 6ನೆಯ ಮಾತು ತೀರಿತು. Yes, everything is now getting completed. ಈಗ ಎಲ್ಲವೂ ಮುಗಿಯುತ್ತಾ ಇದೆ. Jesus knew he was suffering the crucifixion. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಾಧೆಯನ್ನು ಅನುಭವಿಸ್ತಾ ಇದ್ದನು. John 10 verse 18 says, "No one takes it from me. I lay it down of my own accord. I have authority to lay it down and authority to take it up. This command I received from my Father." ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. Hallelujah. Hallelujah. Jesus came into this world to finish a work, assignment. ಯೇಸು ಕ್ರಿಸ್ತನು ತನಗೆ ಕೊಟ್ಟಿರುವಂತ ಜವಾಬ್ದಾರಿಯನ್ನು, ಕೆಲಸವನ್ನು ಮುಗಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. He has to come and save the people. ಆತನು ಈ ಲೋಕಕ್ಕೆ ಬಂದು ಜನರನ್ನು ರಕ್ಷಿಸಬೇಕು. As salvation is, the process of salvation is to be completed. ಆ ಒಂದು ರಕ್ಷಣಾ ಕಾರ್ಯವು ಅಲ್ಲಿ ಸಂಪೂರ್ಣವಾಗಬೇಕು. When Jesus now was crucified on the cross, shed his blood, he knew the salvation has come into this world. ಯೇಸು ಕ್ರಿಸ್ತನು ಶಿಲುಬೆಗೆ ಜಡಿಯಲ್ಪಟ್ಟು ತನ್ನ ರಕ್ತವನ್ನು ಸುರಿಸಿದ ಮೇಲೆ ಆತನು ಈ ಲೋಕಕ್ಕೆ ರಕ್ಷಣೆಯು ದೊರೆಯಿತು ಎಂಬುದಾಗಿ ತಿಳಿದುಕೊಳ್ಳುತ್ತಾನೆ. In Genesis chapter 3 verse 22 we read, Genesis 3 verse 3ನೇ ಅಧ್ಯಾಯ 22-23ನೇ ವಾಕ್ಯದಲ್ಲಿ ಓದುತ್ತೇವೆ. The Lord God said, "Behold, the man has become like one of us unto know good and evil. And now lest he put out his hand and take also the tree of life and eat and live forever. Therefore the Lord sent him out of the garden of Eden to till the ground and which he has taken. He drove out the man, placed a cherubim at the garden and a flaming sword to guard the way to the tree of life." ಆದಿಕಾಂಡ 3ನೇ ಅಧ್ಯಾಯ 22ನೇ ವಾಕ್ಯದಿಂದ ಓದುವಂತ ಸಮಯದಲ್ಲಿ ದೇವರು ಹೇಳುವಂತ ಮಾತು, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈ ಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಅದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ಧಗಧಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. Hallelujah. 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 The man was drawn out of Garden of Eden, and why he is not supposed to take a fruit from the tree of life? ಯೇಸು ತಂದೆಯಾದಂತಹ ದೇವರು ಆದಾಮನನ್ನು ಆ ಒಂದು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಯಾಕೆಂದರೆ ಜೀವ ವೃಕ್ಷದ ಫಲವನ್ನು ಅವನು ತೆಗೆದುಕೊಳ್ಳಬಾರದೆಂಬುದಾಗಿ. Because man has sinned, and if he lives forever with his sin, my dear friend, which is not acceptable to God. ಮನುಷ್ಯನು ಈಗ ಪಾಪ ಮಾಡಿದ್ದಾನೆ, ಆತನು ಜೀವ ವೃಕ್ಷದ ಹಣ್ಣನ್ನು ತಿಂದು ಮತ್ತೆ ಕಾಲ ಕಾಲಕ್ಕೂ ಅದೇ ಪಾಪದಿಂದ ಜೀವಿಸುವಂತದ್ದು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. So he drove him out of Eden. ಆದ್ದರಿಂದ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿ ಬಿಡುತ್ತಾನೆ. Lord Jesus Christ came into this world to save that mankind. ಆಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆ ಮನುಕುಲವನ್ನು ರಕ್ಷಿಸುವುದಕ್ಕೆ ಬರ್ತಾನೆ. He gave his life so that
the mankind is saved. ಆತನು ತನ್ನ ಪ್ರಾಣವನ್ನು ಶಿಲುಬೆಯ ಮೇಲೆ ತ್ಯಜಿಸಿ ತನ್ನ ಜನರನ್ನು ರಕ್ಷಿಸುವುದನ್ನು ಕಾಣ್ತೇವೆ. Whosoever accept Lord Jesus Christ, they will be sons of God. ಯೇಸುವನ್ನು ಅಂಗೀಕರಿಸಿಕೊಳ್ಳುವಂತ ಪ್ರತಿಯೊಬ್ಬರು ಆತನಿಗೆ ಮಕ್ಕಳಾಗುವರು. To them, the fruit from the tree of life is given. ಅವರಿಗೆ ಜೀವದಾಯಕ ವೃಕ್ಷದ ಫಲವನ್ನು ಕೊಡಲ್ಪಡುವುದು. What was denied to the mankind, Jesus came into the world to restore it back. And if you can read in Revelation chapter 22 verse 14. ಇಲ್ಲಿ ಆದಿಯಲ್ಲಿ ಮನುಷ್ಯನಿಗೆ ಯಾವುದು ಕೊಡಲ್ಪಡಲಿಲ್ಲವೋ, ಯಾವುದು ಅವನಿಗೆ ಬೇಡ ಎಂಬುದಾಗಿ ತಳ್ಳಲ್ಪಟ್ಟಿತೋ ಅದನ್ನು ಆತನಿಗೆ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ಪ್ರಕಟಣೆಗಳು 22ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. Oh, blessed are those who do his commandments, and they have the right to the tree of life, may enter through the gates into the city. ತಮ್ಮ ನಿಲುವಂಗಿಯನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲುಗಳಿಂದ ಪಟ್ಟಣದೊಳಕ್ಕೆ ಸೇರುವರು. Adam was denied the fruit of tree of life, but my dear friend, because of Jesus Christ, you and me have the right to take the fruit from the tree of life. ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಆದಾಮನಿಗೆ ಅಧಿಕಾರವು ಕೊಡಲ್ಪಡಲಿಲ್ಲ, ಆದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಿನಗೂ ನನಗೂ ಆ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿದೆ. And Jesus said to his father, Father, it is finished. Now I completed the assignment for which I came into this world. ಆಗ ಯೇಸು ಕ್ರಿಸ್ತನ ತಂದೆಯಾದಂತ ದೇವರನ್ನು ನೋಡಿ ಹೇಳುವಂತ ಮಾತು, ನೀನು ಈ ಲೋಕಕ್ಕೆ ನನ್ನನ್ನು ಕಳುಹಿಸಿಕೊಟ್ಟಂತ ಆ ಒಂದು ಕಾರ್ಯವು ನೆರವೇರಿತು ಎಂದು ಹೇಳಿ ತೀರಿತು ಎಂಬುದಾಗಿ ಹೇಳ್ತಾನೆ. My dear friend, ಪ್ರೀತಿಯುಳ್ಳ ಸ್ನೇಹಿತರೆ, we all came into this world with a purpose. ನಾವೆಲ್ಲರೂ ಈ ಲೋಕಕ್ಕೆ ಬಂದಿರುವುದು ಒಂದು ತೀರ್ಮಾನದಿಂದ. Do you say at the end of our life, say, have I completed? ನಮ್ಮ ಜೀವನದ ಕೊನೆಯಲ್ಲಿ ನಾನು ಇದನ್ನು ಮುಗಿಸಿದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಉಂಟು? Paul says, I have completed my race. I ran my race. I completed it. ಪೌಲನು ಹೇಳುವಂತ ಮಾತು, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಎಂಬುದಾಗಿ. And the end of our life, my dear friend, don't hang on saying that, oh, I have not completed. ನಮ್ಮ ಜೀವಿತದ ಕೊನೆಯಲ್ಲಿ ನಾನು ಇದನ್ನು ಮುಗಿಸಿದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಉಂಟು? End of your life, do not say, I have not completed. ನನ್ನ ಜೀವಿತದ ಕೊನೆಯಲ್ಲಿ ಇದನ್ನು ನಾನು ಮಾಡಿ ಮುಗಿಸಲಿಲ್ಲ ಎಂಬುದಾಗಿ ಹೇಳಬೇಡ. Don't ask for extension of your time. ನನ್ನ ಸಮಯವು ಇನ್ನೂ ಹೆಚ್ಚು ಮಾಡು ದೇವರೇ ಎಂಬುದಾಗಿ ಕೇಳಬೇಡ. Some people say, oh, like that thief, I will come to Jesus Christ at the time of my death. ಇನ್ನು ಕೆಲವರು ಹೇಳುವಂತ ಮಾತು, ಆ ಕಳ್ಳನ ರೀತಿಯಲ್ಲಿ ಸಾಯುವ ಕ್ಷಣದಲ್ಲಿ ನಾನು ಯೇಸುವಿನ ಬಳಿಗೆ ಬರ್ತೇನೆ ಎಂಬುದಾಗಿ ಹೇಳುವಂತವರುಂಟು. Go and ask people who are working, they say, Father, Pastor, now I'm very busy. I'm very, very busy. After retirement, I will have a lot of time. I can spare little time, I can come to church. ಕೆಲಸ ಮಾಡುತ್ತಿರುವಂತವ್ರು ಹೋಗಿ ಕೇಳುವುದಾದ್ರೆ ಅವರು ಹೇಳುವಂತ ಮಾತು, ಪಾಸ್ಟರ್ ನಾನೀಗ ತುಂಬಾ ಬ್ಯುಸಿ ಆಗಿದ್ದೇನೆ, ನನ್ನ ಕೆಲಸ ಎಲ್ಲ ಮುಗಿಲಿ, ನಾನು ನಿವೃತ್ತಿ ಹೊಂದಿದ ಮೇಲೆ ಬಂದು ಆಮೇಲೆ ನಾನು ದೇವರ ಸೇವೆ ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ. God is so loving. He took the person, the last minute, he told the thieves, you come to me, you will be with me in paradise. ದೇವರು ಕೃಪಾ ಸಂಪೂರ್ಣನು, ಪ್ರೀತಿ ಸ್ವರೂಪಿಯು, ಆತನು ಕೊನೆಯ ಕ್ಷಣದಲ್ಲಿ ಕೇಳಿದಂತ ವ್ಯಕ್ತಿಯ ಮಾತಿಗೂ ಸಹ ಆ ಮಾತಿಗೆ ಆತನು ಬೆಲೆ ಕೊಟ್ಟು, ನೀನು ನನ್ನ ಸಂಗಡ ಪರದೈಸಿಯಲ್ಲಿರುವೆ ಎಂಬುದಾಗಿ ಅವನನ್ನು ಕರೆದುಕೊಳ್ತಾನೆ. So I will also join when I am dying. ನಾನು ಸಹ ಸಾಯುವಂತ ಸಮಯದಲ್ಲಿ ಕಳ್ಳನ ರೀತಿಯಲ್ಲಿ ದೇವರೊಂದಿಗೆ ಸೇರಿಕೊಳ್ಳುತ್ತೇನೆ. Let your wish happen, my dear friend. ನೀವು ನೆನೆಸಿದಂತೆ ನಡೆಯಲಿ. Have a crucifixion death. Be hanged. ನಿಮಗೂ ಸಹ ಅದೇ ರೀತಿಯಾಗಿ ಕಳ್ಳನ ರೀತಿಯಲ್ಲಿ ಶಿಲುಬೆಗೆ ಹಾಕುವಂತ ಪರಿಸ್ಥಿತಿ ಬರಬಹುದು. ಅರ್ಥ ಆಯ್ತಾ? If you wait for last minute, my dear friend, you will be on the cross.
ನೀವು ಕೊನೆಯ ಗಳಿಗೆಗಾಗಿ ಕಾಯುತ್ತಾ ಇರುವುದಾದ್ರೆ ಕಳ್ಳನ ರೀತಿಯಲ್ಲಿ ಶಿಲುಬೆಯಲ್ಲಿ ಕಾಣಲ್ಪಡುವಿರಿ. How many of us want to die on the cross? ನಮ್ಮಲ್ಲಿ ಎಷ್ಟು ಜನರು ಆ ಒಂದು ಶಿಲುಬೆಯಲ್ಲಿ ಸಾಯಬೇಕೆಂಬುದಾಗಿ ಬಯಸುತ್ತೇವೆ? I don't think anybody will wish to die on the cross. ಯಾರಾದ್ರೂ ಆ ಶಿಲುಬೆಯಲ್ಲಿ ಸಾಯಬೇಕೆಂಬುದಾಗಿ ನಾವು ಯಾರು ಬಯಸೋದಿಲ್ಲ. And it is the time, it is the right time to accept Lord Jesus Christ. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ ಇದೇ ತಕ್ಕ ಸಮಯವಾಗಿದೆ. Today is the day of salvation. ಈ ಒಂದು ದಿನವೇ ರಕ್ಷಣೆಯ ದಿನವಾಗಿದೆ. Jesus said, "It is finished." ಯೇಸು ಕ್ರಿಸ್ತನ ಹೇಳಿದನು, ಇದು ಮುಗಿಯಿತು ಎಂಬುದಾಗಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Complete the process of salvation. ರಕ್ಷಣೆಯ ಕಾರ್ಯವನ್ನು ಸಂಪೂರ್ಣಗೊಳಿಸು. Without being saved, my dear friend, don't leave this world. ಈ ರಕ್ಷಣೆ ಹೊಂದದಂತೆ ಈ ಒಂದು ಲೋಕವನ್ನು ಬಿಟ್ಟು ಹೋಗಬೇಡಿ. After saying it is finished, Jesus gave up his spirit to the Father's hand. ಎಲ್ಲವೂ ಮುಗಿಯಿತು ತೀರಿತು ಎಂದು ಹೇಳಿದ ನಂತರ ಯೇಸು ಕ್ರಿಸ್ತನ ತನ್ನ ಆತ್ಮವನ್ನು ಒಪ್ಪಿಸಿಕೊಡ್ತಾನೆ. That is the seventh word. He said, "Into your hand I commit my spirit." ಆತನು 7ನೇ ವಾಕ್ಯವಾಗಿ ಹೇಳುವಂತ ಮಾತು, ತಂದೆಯೇ ನಿನ್ನ ಕೈಯಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿಕೊಡ್ತೇನೆ. Hallelujah. ಹಲ್ಲೆಲೂಯಾ. When we leave this world, my dear friend, whose hand you will be? ನಾವು ಈ ಲೋಕವನ್ನು ಬಿಡುವಾಗ ಯಾರ ಕೈಯಲ್ಲಿ ನಾವು ಒಪ್ಪಿಸಿಕೊಡ್ತೇವೆ? Some people have the fear. Nightmare comes in their life. ಅನೇಕ ವೇಳೆಗಳಲ್ಲಿ ಅನೇಕ ಜನರ ಜೀವಿತದಲ್ಲಿ ದುಸ್ವಪ್ನಗಳು ಬರುತ್ತವೆ. Oh, when they are nearing the death, my dear friend, they are really scared. ಮರಣಕ್ಕೆ ಹತ್ತಿರವಾಗುತ್ತಿರುವಾಗಲೇ ಅವರಿಗೆ ಭಯವಾಗುತ್ತದೆ. Here is Jesus on the cross. He said, "I am committing my spirit into my Father's hand. I believe my God who can take care of me even after death." ಅಲ್ಲಿ ತಂದೆಯಾದಂತ ದೇವರು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇರುವಂತ ಸಮಯದಲ್ಲಿಯೂ ತನ್ನ ಆತ್ಮವನ್ನು ನನ್ನ ತಂದೆಯ ಕೈಯಲ್ಲಿ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ನಂಬಿಕೆಯಿಂದ ಹೇಳುತ್ತಾನೆ. ಯಾಕೆಂದರೆ ಆತನು ಆತ್ಮವನ್ನು ಕಾಪಾಡಿಕೊಂಡು ಅದನ್ನು ಹಿಂತಿರುಗಿ ಕೊಡುವ ಆತನಾಗಿದ್ದಾನೆ. My dear friend, do you have a confidence that after your death you will be in paradise with our Father God? ನೀವು ನಿಮ್ಮ ಮರಣದ ನಂತರವೂ ಸಹ ತಂದೆಯಾದಂತ ದೇವರ ಸಂಗಡ ಪರದೈಸಿನಲ್ಲಿ ಕಾಣಲ್ಪಡುವಿ ಎಂಬುದಾಗಿ ಆ ಒಂದು ನಂಬಿಕೆಯು ನಿಮಗುಂಟು? Or in heaven, in hell, you want to be in Satan's hand? ಇಲ್ಲವಾದರೆ ನೀವು ಸೈತಾನನ ಕೈಯಲ್ಲಿ ನರಕದಲ್ಲಿ ಕಾಣಲ್ಪಡುತ್ತೀರೋ? Oh, Satan's hand is nothing but a frying fan. ಅಲ್ಲಿ ಸೈತಾನನ ಕೈ ಎಂಬುದಾಗಿ ಹೇಳುವುದಾದರೆ ಅದು ಹುರಿಯುವಂತ ಬಾಣಲೆ ಮಾತ್ರವೇ. My dear friend, where do you want to be? ನೀವು ಎಲ್ಲಿರಬೇಕೆಂಬುದಾಗಿ ಬಯಸುತ್ತೀರಿ? It's a time to take a decision. ಈ ಒಂದು ಸಮಯದಲ್ಲಿಯೇ ನೀವು ತೀರ್ಮಾನಿಸಬೇಕಾಗಿದೆ. In 2 Corinthians chapter 5 verse 6 to 8 says, "So are we confident, knowing that while we are at home in the body, we are absent from the Lord. For we will walk by faith, not by sight. We are confident, yes, will be pleased rather to be absent from the body and to be present with the Lord." When you are absent from the body, you will present yourself in the Lord. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ರಿಂದ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂದು ಬಲ್ಲೆವು. So when we leave this world, my dear friend, ನಾವು ಈ ಲೋಕವನ್ನು ಬಿಡುವಾಗ let our spirit be in the Father's hand. ನಮ್ಮ ಆತ್ಮವನ್ನು ನಾವು ನಮ್ಮ ತಂದೆಯ ಕೈಯಲ್ಲಿ ಒಪ್ಪಿಸಿಕೊಡೋಣ. Not knowing, don't leave this world. Without knowing where you will be, don't leave this world. ಇದನ್ನು ತಿಳಿಯದಂತೆ ಈ ಲೋಕವನ್ನು ಬಿಟ್ಟು ನೀವು ಹೋಗಬೇಡಿ. Our Jesus Christ had confidence and gave his spirit to the Father's hand. ಯೇಸು ಕ್ರಿಸ್ತನಿಗೆ ತಾನು ದೃಢ ನಂಬಿಕೆಯುಳ್ಳಂತವನಾಗಿ ತನ್ನ ತಂದೆಯ ಬಳಿಯಲ್ಲಿ ಆತ್ಮವನ್ನು ಒಪ್ಪಿಸಿಕೊಡುತ್ತಾನೆ. Oh, let the seventh word be my word at my death. 7ನೆಯ ವಾಕ್ಯವು
ನನ್ನ ಮರಣದ ಸಮಯದಲ್ಲಿ ನನ್ನ ಮಾತಾಗಿ ಕಾಣಲ್ಪಡಲಿ. I also want to say the same word. Father, into your hand I want to commit my spirit when I die. ನಾನು ಸಾಯುವಂತಹ ಸಮಯದಲ್ಲಿಯೂ ಸಹ ನನ್ನ ಜೀವಿತದಲ್ಲಿ ದೇವರೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ಹೇಳಲು ಬಯಸುತ್ತೇನೆ. Because I want to be in my Father's house. ಯಾಕೆಂದರೆ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕೆಂಬುದಾಗಿ ಬಯಸುತ್ತೇನೆ. My dear friend, ಪ್ರೀತಿಯುಳ್ಳ ಸ್ನೇಹಿತರೆ, make a decision. ನೀವು ಒಂದು ತೀರ್ಮಾನವನ್ನು ಮಾಡಿಕೊಳ್ಳಿ. Whatever we get in this world, we make in this world, will all pass away. ನಾವು ಈ ಲೋಕದಲ್ಲಿ ಏನೇನು ಮಾಡುತ್ತೇವೋ ಎಲ್ಲವೂ ನಮ್ಮಿಂದ ಹೊರಟು ಹೋಗುತ್ತದೆ. But the 7 words which I have spoken right now, the word of God is true. ಆದರೆ ಈ ದಿನದಲ್ಲಿ ದೇವರು ಶಿಲುಬೆಯಲ್ಲಿ ಆಡಿದಂತ ಈ 7 ಮಾತುಗಳು ಸಹ ಸತ್ಯವಾದವು. They removed his body, wrapped him, and put him in the grave. ಆತನನ್ನು ಶಿಲುಬೆಯಿಂದ ತೆಗೆದು ಬಟ್ಟೆಯಲ್ಲಿ ಸುತ್ತಿ ಸಮಾಧಿಯಲ್ಲಿ ಇಟ್ಟರು. We will see this Jesus on Sunday, the Easter. ಈ ಯೇಸು ಸಮಾಧಿಯಲ್ಲಿ ಇಟ್ಟಂತ ಯೇಸುವನ್ನು ಆ ಪುನರುತ್ಥಾನದ ದಿನದಂದು ಭಾನುವಾರದಂದು ನಾವು ನೋಡೋಣ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen.